ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ. ಯೇಸುವೇ ಸ್ತೋತ್ರ, ಯೇಸುವೇ ಸ್ತೋತ್ರ, ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಮಹಿಮೆ, ಯೇಸುವೇ ಕೃತಜ್ಞತೆ, ಯೇಸುವೇ ಕೃತಜ್ಞತೆ, ಯೇಸುವೇ ಆರಾಧನೆ, ಯೇಸುವೇ ಆರಾಧನೆ, ಯೇಸುವೇ ಆರಾಧನೆ, ಯೇಸುವೇ ಆರಾಧನೆ, ಯೇಸುವೇ ಆರಾಧನೆ, ಯೇಸುವೇ ಆರಾಧನೆ, ಯೇಸುವೇ ಆರಾಧನೆ. ಪವಿತ್ರ ಆತ್ಮರೇ ಸ್ತೋತ್ರ, ಪವಿತ್ರ ಆತ್ಮರೇ ಸ್ತೋತ್ರ, ಪವಿತ್ರ ಆತ್ಮರೇ ವಂದನೆ, ಪವಿತ್ರ ಆತ್ಮರೇ ಆರಾಧನೆ, ಪವಿತ್ರ ಆತ್ಮರೇ ಆರಾಧನೆ, ಪವಿತ್ರ ಆತ್ಮರೇ ಸ್ತುತಿ ಸ್ತೋತ್ರ, ಪವಿತ್ರ ಆತ್ಮರೇ ಸ್ತುತಿ ಸ್ತೋತ್ರ, ಪವಿತ್ರ ಆತ್ಮರೇ ಆರಾಧನೆ. ಸರ್ವೇಶ್ವರ ಸ್ವಾಮಿಯೇ ಆರಾಧನೆ, ಸರ್ವೇಶ್ವರ ಸ್ವಾಮಿಯೇ ಆರಾಧನೆ, ಸರ್ವೇಶ್ವರ ಸ್ವಾಮಿಯೇ ಆರಾಧನೆ. ಅಪ್ಪ ತಂದೆಯೇ ಆರಾಧನೆ, ಅಪ್ಪ ತಂದೆಯೇ ಆರಾಧನೆ, ಪಿತ ದೇವರೇ ನಿಮಗೆ ಆರಾಧನೆ, ಪಿತ ದೇವರೇ ಆರಾಧನೆ, ಸೃಷ್ಟಿಗಳ ಒಡೆಯರೇ ಆರಾಧನೆ, ಸೃಷ್ಟಿಗಳ ಒಡೆಯರೇ ಆರಾಧನೆ, ಸೃಷ್ಟಿಗಳ ಒಡೆಯರೇ ಆರಾಧನೆ, ಸೃಷ್ಟಿಗಳ ಒಡೆಯರೇ ಆರಾಧನೆ. ಅಪ್ಪ ತಂದೆಯೇ ಆರಾಧನೆ, ಪವಿತ್ರ ಆತ್ಮರೇ ಬನ್ನಿರಿ, ನಿಮ್ಮ ಭಕ್ತರ ಹೃದಯಗಳನ್ನು ತುಂಬಿರಿ, ಹೃದಯಗಳನ್ನು ತುಂಬಿರಿ, ನಿಮ್ಮ ಪ್ರೇಮಾಗ್ನಿಯನ್ನು ನನ್ನಲ್ಲಿ ಪ್ರಜ್ವಲಗೊಳಿಸಿರಿ, ನಿಮ್ಮ ಶ್ವಾಸವನ್ನು ಊದಿರಿ, ನಿಮ್ಮ ಶ್ವಾಸ ನವ ಜೀವನವು ಉತ್ಪನ್ನವಾಗುವುದು, ಜೀವನ ಉತ್ಪನ್ನವಾಗುವುದು, ಭೂಮಿಯು ಹೊಸದಾಗುವುದು. ಭೂಮಿಯು ಹೊಸದಾಗುವುದು. ಓ ಪವಿತ್ರ ಆತ್ಮರೇ ಬನ್ನಿರಿ, ಪವಿತ್ರಾತ್ಮರೇ ಬನ್ನಿರಿ, ನನ್ನನ್ನು ಹೊಸ ಮನುಷ್ಯನಾಗಿ ಮಾರ್ಪಡಿಸಿರಿ, ನನ್ನನ್ನು ಹೊಸ ಮನುಷ್ಯನಾಗಿ ಮಾರ್ಪಡಿಸಿರಿ, ನನ್ನನ್ನು ಹೊಸ ಮನುಷ್ಯನನ್ನಾಗಿ ಮಾರ್ಪಡಿಸಿರಿ, ನನ್ನನ್ನು ಹೊಸ ಮನುಷ್ಯನನ್ನಾಗಿ ಮಾರ್ಪಡಿಸಿರಿ, ನನಗೆ ನೂತನ ಮನಸ್ಸನ್ನು ನೀಡಿರಿ, ನನಗೆ ನೂತನ ಮನಸ್ಸನ್ನು ನೀಡಿರಿ, ನನಗೆ ನೂತನ ಮನಸ್ಸನ್ನು ನೀಡಿರಿ. ನನಗೆ ನೂತನ ಮನಸ್ಸನ್ನು ನೀಡಿರಿ. ತಂದೆಯ ಚಿತ್ತವನ್ನು ನೆರವೇರಿಸುವಂತೆ ಮಾಡಿರಿ, ತಂದೆಯ ಚಿತ್ತವನ್ನು ನೆರವೇರಿಸುವಂತೆ ತಂದೆಯ ಚಿತ್ತಕ್ಕೆ ಅನುಸಾರ ನಡೆಯುವಂತೆ ಮಾಡಿರಿ, ತಂದೆಯ ಚಿತ್ತಕ್ಕೆ ಅನುಸಾರವಾಗಿ ನಡೆಯುವಂತೆ ಓ ಮಾಡಿರಿ. ಪವಿತ್ರ ಆತ್ಮರೇ ಬನ್ನಿರಿ, ಓ ಪವಿತ್ರ ಆತ್ಮರೇ ಬನ್ನಿರಿ, ನನ್ನಲ್ಲಿರುವ ಕೆಟ್ಟವುಗಳೆಲ್ಲವನ್ನು ನಾಶ ಮಾಡಿರಿ, ನನ್ನಲ್ಲಿರುವ ಕೆಟ್ಟವುಗಳನ್ನು ನಾಶ ಮಾಡಿರಿ, ನಿಮಗೆ ವಿರೋಧವಾದವುಗಳೆಲ್ಲವನ್ನು ನಾಶ ಮಾಡಿರಿ,
ನಿಮಗೆ ವಿರುದ್ಧವಾದವುಗಳೆಲ್ಲವನ್ನು ನಾಶ ಮಾಡಿರಿ. ಓ ಪವಿತ್ರ ಆತ್ಮರೇ ಬನ್ನಿರಿ. ಓ ಪವಿತ್ರಾತ್ಮರೇ ಬನ್ನಿರಿ. ಓ ಪವಿತ್ರ ಆತ್ಮರೇ ಬನ್ನಿರಿ. ಓ ಪವಿತ್ರಾತ್ಮರೇ ಬನ್ನಿರಿ. ಓ ಪವಿತ್ರ ಆತ್ಮರೇ ಬನ್ನಿರಿ. ಓ ಪವಿತ್ರಾತ್ಮರೇ ಬನ್ನಿರಿ. ನೀವು ಬರುವಾಗ ನಮಗೆ ಆನಂದ, ನೀವು ಬರುವಾಗ ನಮಗೆ ಆನಂದ, ನೀವು ಬರುವಾಗ ನಮಗೆ ಸಂತೋಷ, ನೀವು ಬರುವಾಗ ನಮಗೆ ಸಂತೋಷ, ನೀವು ಬರುವಾಗ ನಮಗೆ ಬಿಡುಗಡೆ, ನೀವು ಬರುವಾಗ ನಮಗೆ ಬಿಡುಗಡೆ, ನೀವು ಬರುವಾಗ ನನಗೆ ಸೌಖ್ಯ, ನೀವು ಬರುವಾಗ ನಮಗೆ ಸೌಖ್ಯ, ನೀವು ಬರುವಾಗ ನಾನು ಸತ್ಯ ಮಾರ್ಗದಲ್ಲಿ ನಡೆಯುತ್ತೇನೆ, ನೀವು ಬರುವಾಗ ನಾನು ಸತ್ಯ ಮಾರ್ಗದಲ್ಲಿ ನೀವು ನಡೆಯುತ್ತೇನೆ, ಬರುವಾಗ ನಾನು ಪಾಪವನ್ನು ಬಿಟ್ಟು ಬಿಡುತ್ತೇನೆ, ನೀವು ಬರುವಾಗ ನಾನು ಪಾಪವನ್ನು ಬಿಟ್ಟು ಬಿಡುತ್ತೇನೆ, ನೀವು ಬರುವಾಗ ನೂತನ ವ್ಯಕ್ತಿಯಾಗುತ್ತೇನೆ, ನೀವು ಬರುವಾಗ ನೂತನ ವ್ಯಕ್ತಿಯಾಗುತ್ತೇನೆ, ನೀವು ಬರುವಾಗ ನನ್ನ ಸ್ವಭಾವವೆಲ್ಲವೂ ಸತ್ತು ಹೋಗುತ್ತದೆ, ನೀವು ಬರುವಾಗ ನನ್ನ ಸ್ವಭಾವಗಳೆಲ್ಲವೂ ಸತ್ತು ಹೋಗುತ್ತದೆ, ನೀವು ಬರುವಾಗ ನಾನು ಪ್ರಾರ್ಥಿಸುತ್ತೇನೆ, ನೀವು ಬರುವಾಗ ನಾನು ಪ್ರಾರ್ಥಿಸುತ್ತೇನೆ, ನೀವು ಬರುವಾಗ ನಾನು ಪ್ರೀತಿಸುತ್ತೇನೆ, ನೀವು ಬರುವಾಗ ನಾನು ಪ್ರೀತಿಸುತ್ತೇನೆ, ನೀವು ಬರುವಾಗ ನಾನು ಕ್ಷಮಿಸುತ್ತೇನೆ, ನೀವು ಬರುವಾಗ ನಾನು ಕ್ಷಮಿಸುತ್ತೇನೆ, ನೀವು ಬರುವಾಗ ನಾನು ಸಹಿಸುತ್ತೇನೆ, ನೀವು ಬರುವಾಗ ನಾನು ಸಹಿಸುತ್ತೇನೆ. ಓ ಪವಿತ್ರ ಆತ್ಮರೇ ಬನ್ನಿರಿ. ಓ ಪವಿತ್ರಾತ್ಮರೇ ಬನ್ನಿರಿ. ನನ್ನ ದಾಹವನ್ನು ನೀಡಿರಿ, ನನ್ನ ದಾಹವನ್ನು ನೀಗಿರಿ. ಓ ಪವಿತ್ರ ಆತ್ಮರೇ ಬನ್ನಿರಿ. ಓ ಪವಿತ್ರಾತ್ಮರೇ ಬನ್ನಿರಿ. ನನ್ನ ಆಸೆಗಳನ್ನು ಪೂರೈಸಿರಿ. ನನ್ನ ಆಸೆಗಳನ್ನು ಪೂರೈಸಿರಿ. ಓ ಪವಿತ್ರ ಆತ್ಮರೇ ಬನ್ನಿರಿ. ಓ ಪವಿತ್ರಾತ್ಮರೇ ಬನ್ನಿರಿ. ನನ್ನ ಕೆಟ್ಟ ಆಲೋಚನೆಗಳನ್ನು ನಾಶ ಮಾಡಿರಿ. ನನ್ನ ಕೆಟ್ಟ ಆಲೋಚನೆಗಳನ್ನು ನಾಶ ಮಾಡಿರಿ. ಓ ಪವಿತ್ರ ಆತ್ಮರೇ ಬನ್ನಿರಿ. ಓ ಪವಿತ್ರಾತ್ಮರೇ ಬನ್ನಿರಿ. ನನ್ನನ್ನು ಉಪಯೋಗಿಸಿರಿ. ನನ್ನನ್ನು ಉಪಯೋಗಿಸಿರಿ. ಓ ಪವಿತ್ರ ಆತ್ಮರೇ ಬನ್ನಿರಿ. ಓ ಪವಿತ್ರಾತ್ಮರೇ ಬನ್ನಿರಿ. ಓ ಪವಿತ್ರ ಆತ್ಮರೇ ಬನ್ನಿರಿ. ಓ ಪವಿತ್ರಾತ್ಮರೇ ಬನ್ನಿರಿ. ಓ ಪವಿತ್ರ ಆತ್ಮರೇ ಬನ್ನಿರಿ. ಓ ಪವಿತ್ರಾತ್ಮರೇ ಬನ್ನಿರಿ. ಅಪ್ಪ ತಂದೆಯೇ ಸ್ತೋತ್ರ, ಯೇಸುವೇ ಸ್ತೋತ್ರ, ಪವಿತ್ರ ಆತ್ಮರೇ ಸ್ತೋತ್ರ. ಈ ಬೆಳಗಿನ ಸುಪ್ರಭಾತದಲ್ಲಿ ನಿಮ್ಮ ಮುಂದೆ ಕುಳಿತು ನಾವು ಪ್ರಾರ್ಥಿಸಲು ನೀವು ನಮಗೆ ಕರೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಸ್ವರ್ಗೀಯ ಯಾತ್ರೆಯ ಮಧ್ಯಸ್ಥೆಯಾದ ಪರಿಶುದ್ಧ ಜಪಮಾಲ ರಾಣಿಯ ಮಧ್ಯಸ್ಥಿಕೆಯಲ್ಲಿ ಸ್ವರ್ಗೀಯ ಯಾತ್ರೆಯ ಅಂಗಾಂಗಗಳಾಗಿರುವ ನಾವೆಲ್ಲರೂ ಮನಪೂರ್ವಕವಾಗಿ ಪ್ರಾರ್ಥಿಸುತ್ತಿದ್ದೇವೆ. ಯೇಸುವೇ ಕರುಣಿಸಿರಿ. ತಂದೆಯೊಡನೆ ವಾಸ ಮಾಡಿ ಪವಿತ್ರ ಆತ್ಮರನ್ನು ಧರಿಸಿಕೊಂಡಿರುವ ತ್ರಯೇಕ ದೇವರಾಗಿರುವ ಯೇಸುವೇ, ನಿಮಗೆ ಆರಾಧನೆ. ಈ ಬೆಳಗಿನ ಸುಪ್ರಭಾತದಲ್ಲಿ ನಮ್ಮ ಪ್ರಾರ್ಥನೆಗಳನ್ನು ನೀವು ಆಲಿಸಿದ್ದೀರಿ. ಈ ನಮ್ಮ ಪ್ರಾರ್ಥನೆಗಳನ್ನು ನೀವು ಕೇಳುತ್ತಿದ್ದೀರಿ. ಕರುಣೆ ತೋರಿ, ದಯೆ ತೋರಿರಿ. ಓ ಪವಿತ್ರ ಆತ್ಮರೇ, ಅಪ್ಪ ತಂದೆ ಯೇಸುವೆ, ಇಂದು ನಾವು ವಿಶೇಷವಾಗಿ ಮೃತ ಹೊಂದಿದಂಥ ಎಲ್ಲ ಆತ್ಮಗಳನ್ನು ಸಮರ್ಪಿಸಿ ಪ್ರಾರ್ಥಿಸುತ್ತಿದ್ದೇವೆ. ಇಡೀ ವಿಶ್ವದಲ್ಲಿ ಅಂದಿನಿಂದ ಇಂದಿನ ದಿನದವರೆಗೂ ಸ್ವಾಮಿ, ನೀವು ಜನಿಸಿ ಜೀವಿಸಿ ಮರಣ ಹೊಂದಿ ಪುನರುತ್ಥಾನಗೊಂಡಂತಹ ಆ ದಿನದಿಂದ ಈ ದಿನದವರೆಗೂ ಮೃತ ಹೊಂದಿರುವಂತಹ ಎಲ್ಲ ಆತ್ಮಗಳ ಮೇಲೆ ಕರುಣೆ ತೋರಿರಿ ಸ್ವಾಮಿ. ಲೋಕದಲ್ಲಿ ಅರಿತು ಅರಿಯದೆಯವರು ಮಾಡಿದ ಪಾಪಗಳನ್ನು ಕ್ಷಮಿಸಿರಿ ಸ್ವಾಮಿ. ಹೌದು ಯೇಸುವೆ, ಕರುಣಿಸಿರಿ ರಾಜ. ದಯ ತೋರಿರಿ ರಾಜ. ಎಷ್ಟೋ ಜನ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ರಾಜ. ಅವರ ಕಷ್ಟಗಳ ನಷ್ಟಗಳ ನಿಮಿತ್ತ
ಭಾರಗಳ ನಿಮಿತ್ತ, ಅವಮಾನಗಳ ನಿಮಿತ್ತ, ನಿಂದನೆಗಳ ನಿಮಿತ್ತ, ಅವರ ಮೇಲೆ ಹೊರಿಸಲ್ಪಟ್ಟಂತಹ ಅಪವಾದಗಳ ನಿಮಿತ್ತ, ಅವರ ಬಲಹೀನತೆಗಳ ನಿಮಿತ್ತ, ಭಯಗಳ ನಿಮಿತ್ತ, ದಾರಿದ್ರ್ಯಗಳ ನಿಮಿತ್ತ, ಸಾಲಗಳ ನಿಮಿತ್ತ, ಸ್ವಾಮಿ ಕುಟುಂಬವನ್ನು ಸಹಿಸಲಾಗದ ನಿಮಿತ್ತ, ಪತಿ ಪತ್ನಿಯರಲ್ಲಿ ಸಂತೋಷ ಸಮಾಧಾನ ಇಲ್ಲದರ ನಿಮಿತ್ತ, ಈ ಲೋಕವನ್ನು ಜಯಿಸಲು ಸಾಧ್ಯವಾಗದ ಎಷ್ಟೋ ಜನ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ರಾಜ. ಆತ್ಮಹತ್ಯೆ ಮಾಡಿ ನೆಲೆ ಇಲ್ಲದೆ ಅಲಿಯುವಂತಹ ಆತ್ಮಗಳಿದ್ದಾರೆ ರಾಜ. ಆತ್ಮಹತ್ಯೆ ಮಾಡಿಕೊಂಡು ನೆಲೆಯಿಲ್ಲದೆ ಅಲಿಯುತ್ತಿರುವಂತಹ ಎಲ್ಲ ಆತ್ಮಗಳ ಮೇಲೆ ಕರುಣೆ ತೋರಿ ರಾಜ. ನಿಮ್ಮ ಕೃಪೆಯನ್ನು ಹಾರೈಸಿರಿ ರಾಜ. ಆ ಆತ್ಮಗಳ ಮೇಲೆ ನಿಮ್ಮ ಕೃಪೆಯನ್ನು ಸುರಿಸಿರಿ ರಾಜ. ಕರುಣೆ ತೋರಿರಿ ರಾಜ. ಅಜ್ಞಾನದಿಂದ ಅವರು ಮಾಡಿ ಹೋದ ಎಲ್ಲ ಪಾಪಗಳು ಕ್ಷಮಿಸಲ್ಪಡಲಿ ರಾಜ. ಅಜ್ಞಾನದಿಂದ ಅವರು ತೆಗೆದುಕೊಂಡ ತೀರ್ಮಾನಗಳ ನಿಮಿತ್ತವಾಗಿ ಈ ದಿನದವರೆಗೂ ನೆಲೆಯಿಲ್ಲದೆ ಅಲಿಯುತ್ತಿರುವಂತಹ ಆತ್ಮಗಳು ಯೇಸು ನಿಮ್ಮ ನಾಮದಲ್ಲಿ ಬಿಡುಗಡೆಯಾಗಲಿ ರಾಜ. ನಿಮ್ಮ ಸ್ವರ್ಗ ರಾಜ್ಯವನ್ನು ಸೇರಲಿ ರಾಜ. ಹಾಗೆ ಎಷ್ಟೋ ಜನ ಅಪಘಾತಗಳಲ್ಲಿ ಮೃತು ಹೊಂದಿದ್ದಾರೆ ಸ್ವಾಮಿ. ಮನೆಯಿಂದ ಹೊರಟಂತಹ ಎಷ್ಟೋ ಜನ, ಪ್ರಯಾಣಕ್ಕಾಗಿ ಹೊರಟಂತ ಎಷ್ಟೋ ಜನ ರೈಲುಗಳಲ್ಲಿ, ವಿಮಾನಗಳಲ್ಲಿ, ಹಡಗುಗಳಲ್ಲಿ, ವಾಹನಗಳಲ್ಲಿ ಸ್ವಾಮಿ ಹೀಗೆ ನಡೆದು ಹೋಗುವಾಗ ಈಗ ಅನೇಕ ತರದಲ್ಲಿ ಸ್ವಾಮಿ ಅಪಘಾತಗಳಲ್ಲಿ ಮರಣ ಹೊಂದಿದಂತಹ ಎಲ್ಲ ಆತ್ಮಗಳ ಮೇಲೆ ಕರುಣೆ ತೋರಿದಾಯಿತು ರಾಜ. ಹಲವಾರು ಆಸೆ ಆಕಾಂಕ್ಷೆಗಳನ್ನು, ಕನಸುಗಳನ್ನು ಕಂಡು ಪ್ರಯಾಣವನ್ನು ಮಾಡಿ ಮನೆಗೆ ಹಿಂತಿರುಗೋಷ್ಟು ಮುಂಚೆ ಸ್ವಾಮಿ ತಮ್ಮ ಪ್ರಾಣವೆಂಬ ಪಕ್ಷಿಯು ಹಾರಿ ಹೋಗಿದೆ ಸ್ವಾಮಿ. ಸ್ವಾಮಿ ಆ ಮಕ್ಕಳ ಮೇಲೆ ಕರುಣೆ ತೋರಿರಿ. ಅವರು ಸಹ ಈ ಲೋಕದಲ್ಲಿ ಅರಿದು ಮಾಡಿದ ಪಾಪಗಳನ್ನು ಕ್ಷಮಿಸುವವರಿಗೆ ಮೋಕ್ಷದ ಭಾಗ್ಯವನ್ನು ಕರುಣಿಸಿರಿ ಸ್ವಾಮಿ. ಅಲ್ಲಿಯೂ ಸಹ ಎಷ್ಟೋ ಆತ್ಮಗಳು ನೆಲೆಯಿಲ್ಲದೆ ಅಲಿಯುತ್ತಾ ಇವೆ ಸ್ವಾಮಿ. ಆ ಆತ್ಮಗಳ ಮೇಲೆ ಕರುಣೆ ತೋರಿ ಬಿಡುಗಡೆಯನ್ನು ಕೊಡಿರಿ ಸ್ವಾಮಿ. ಹೌದು, ಎಷ್ಟೋ ಜನ ಕೊಲೆಗೈಯಲ್ಪಟ್ಟಿದ್ದಾರೆ ಸ್ವಾಮಿ. ದಬ್ಬಾಳಿಕೆಗೆ ಒಳಗಾಗಿ, ಹೌದು ಸ್ವಾಮಿ, ವೈರಾಗ್ಯದ ನಿಮಿತ್ತವಾಗಿ, ಸೇಡಿನ ನಿಮಿತ್ತವಾಗಿ ಕೊಲೆಗೈಯಲ್ಪಟ್ಟಿದ್ದಾರೆ ಸ್ವಾಮಿ. ಈ ಕೊಲೆಗೈಯಲ್ಪಟ್ಟಂತಹ ಆತ್ಮಗಳು ತನ್ನ ಕುಟುಂಬವನ್ನು ಕಳೆದುಕೊಂಡಿದೆ, ಗಂಡನನ್ನ, ಹೆಂಡತಿಯನ್ನ, ಮಕ್ಕಳನ್ನು ಕಳೆದುಕೊಂಡಿದೆ ಸ್ವಾಮಿ. ಆ ಕೊಲೆಗೈಯಲ್ಪಡುವಾಗ ಅವರ ರೋಧನಗಳು ಅಥವಾ ಅವರಲ್ಲಿ ಬಂದಂತಹ ಯಾತನೆಗಳು ಹಾಗೂ ಅವರಲ್ಲಿ ಬಂದಂತಹ ಶತ್ರುತ್ವಗಳು ಸಹ ಅದರಿಂದಲೂ ಸಹ ಅವರು ಬಾಧಿಸಲ್ಪಟ್ಟಿದ್ದಾರೆ ರಾಜ. ಅದರಿಂದಲೇ ಎಷ್ಟೋ ಆತ್ಮಗಳು ನೆಲೆಯಿಲ್ಲದೆ ಅಲಿಯುತ್ತಾ ಇದೆ ಸ್ವಾಮಿ ದೇವ. ಕರುಣೆ ತೋರಿದಾಯಿತು ರಾಜ. ಮುಗ್ಧತೆಯ ಆತ್ಮಗಳು ಒಂದೆಡೆ, ಕಠಿಣವಾದ ಆತ್ಮಗಳು ಒಂದೆಡೆ, ಆಕ್ರೋಶವಾದ ಆತ್ಮಗಳು ಒಂದೆಡೆ, ವೈರಾಗ್ಯದ ಆತ್ಮಗಳು ಒಂದೆಡೆ, ಹೀಗೆ ಅನೇಕ ವಿಧದಲ್ಲಿ ಸ್ವಾಮಿ ಮೃತೊಂದಿದಂತಹ ಆತ್ಮಗಳು ನೆಲೆಯಿಲ್ಲದೆ ಅಲಿಯುತ್ತಾ ಇವೆ ಸ್ವಾಮಿ. ನಿಮ್ಮ ಪರಿಶುದ್ಧ ರಕ್ತವನ್ನು ಚಿಮುಕಿಸಿ ಸ್ವಾಮಿ ಆ ಎಲ್ಲ ಆತ್ಮಗಳಿಗೆ ಬಿಡುಗಡೆಯನ್ನು ಕೊಡಿರಿ ರಾಜ. ಮೋಕ್ಷಣದ ಭಾಗ್ಯವನ್ನು ಕರುಣಿಸಿರಿ ರಾಜ. ಹಾಗೂ ಮರಣ ಹೊಂದಿದಂತಹ ಆತ್ಮಗಳು ಸ್ವಾಮಿ, ವಿಶ್ವಾಸಿಗಳಾಗಿ ಮರಣ ಹೊಂದಿದವರು, ಪಾಪದಲ್ಲಿದ್ದು ಮರಣ ಹೊಂದಿದವರು, ಎಲ್ಲರೂ ಪಾಪಿಗಳೇ ಸ್ವಾಮಿ. ನಾವೆಲ್ಲರೂ ಪಾಪಿಗಳೇ ಸ್ವಾಮಿ. ಆದರೂ ಸಹ ಪಶ್ಚಾತ್ತಾಪವಿಲ್ಲದೆ ಮರಣ ಹೊಂದಿದವರು ಸ್ವಾಮಿಗೆ ಮರಣ ಹೊಂದಿದಂತಹ ಎಲ್ಲ ಆತ್ಮಗಳನ್ನು ನಿಮಗೆ ಒಪ್ಪಿಸಿಕೊಡುತ್ತೇವೆ ರಾಜ. ಬಿಲಿಯಾಂತರ ಆತ್ಮಗಳನ್ನು ನಿಮಗೆ ಒಪ್ಪಿಸಿಕೊಡುತ್ತೇವೆ ರಾಜ. ಎಲ್ಲ ಆತ್ಮಗಳ ಮೇಲೆ ಕರುಣೆ ತೋರಿ ತಾಯಿ ತೋರಿರಿ ರಾಜ. ಕರುಣೆ ತೋರಿರಿ ರಾಜ. ಮೃತ ಹೊಂದಿದಂಥ ಎಲ್ಲ ಆತ್ಮಗಳ ಮೇಲೆ ಕರುಣೆ ತೋರಿ ರಾಜ. ಅವರು ಈ ಲೋಕದಲ್ಲಿ ಅರಿದು ಮಾಡಿದಂಥ ಎಲ್ಲ ಪಾಪಗಳನ್ನು ಕ್ಷಮಿಸಿ ನಿಮ್ಮ ಪರಿಶುದ್ಧ ರಕ್ತದಿಂದ ತೊಳೆದು ಶುದ್ಧೀಕರಿಸಿ ಎಲ್ಲರೂ ಮೋಕ್ಷಣದ ಭಾಗ್ಯವನ್ನು ಪಡೆಯುವ, ಅನುಭವಿಸುವ ಕೃಪೆಯನ್ನು ಕರುಣಿಸಿರಿ ಎಂದು ಪ್ರಾರ್ಥಿಸುತ್ತಿದ್ದೇವೆ ರಾಜ. ಕರುಣಿಸಿರಿ ರಾಜ. ಎಲ್ಲ ಮೃತ್ಯು ಹೊಂದಿರುವಂಥ ಆತ್ಮಗಳನ್ನು ಸ್ವಾಮಿ ಈ ಕ್ಷಣ, ಈ ದಿನ ಸ್ವಾಮಿ ನಿಮ್ಮ ಸಾಮ್ರಾಜ್ಯಕ್ಕೆ ಕರೆದುಕೊಳ್ಳಿರಿ ಎಂದು, ಅವರ ಪಾಪಗಳನ್ನು ಕ್ಷಮಿಸಿರಿ ಎಂದು ಪಿತ ಸುತ ಮತ್ತು ಪವಿತ್ರಾತ್ಮರಾದ ನಿಮ್ಮ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ಜೀವನದ ತಂದೆಯೇ, ಆಮೇನ್. ಸುಪ್ರಭಾತ ಪ್ರಾರ್ಥನೆಯಲ್ಲಿ ಒಂದಾಗೋಣ. ಅಪ್ಪ ತಂದೆಯೇ ಸ್ತೋತ್ರ, ಯೇಸು ಸ್ವಾಮಿಯೇ ಸ್ತೋತ್ರ, ಪವಿತ್ರಾತ್ಮರೇ ಸ್ತೋತ್ರ. ಅಪ್ಪ ತಂದೆ, ಮತ್ತೊಂದು ಹೊಸ ದಿನವನ್ನು, ಈ ಜಾವವನ್ನು, ಈ ಸಮಯವನ್ನು ನೀಡಿದಕ್ಕಾಗಿ ಕೋಟ್ಯಾನುಕೋಟಿ ಸ್ತೋತ್ರಗಳು, ವಂದನೆಗಳು ಸ್ವಾಮಿ. ಈ ಸುಂದರವಾದ ಸಮಯದಲ್ಲಿ ನಿಮ್ಮ ಸನ್ನಿಧಿಯಲ್ಲಿ ಕುಳಿತು ಪ್ರಾರ್ಥಿಸುವ ಕೃಪೆಯನ್ನು ನಮಗೆಲ್ಲರಿಗೂ ಕರುಣಿಸಿದಕ್ಕಾಗಿ ಸ್ತೋತ್ರ ರಾಜ, ವಂದನೆ ರಾಜ. ನನ್ನ ಯೇಸುವೆ,
ನಿಮ್ಮ ಕೃಪೆಯಿಂದ ನಮ್ಮನ್ನು ತುಂಬುತ್ತಿರುವುದಕ್ಕಾಗಿ ಸ್ತೋತ್ರ ರಾಜ. ಈ ಜಾವದಲ್ಲಿ ಮೃತಪಟ್ಟವರಿಗಾಗಿ ಪ್ರಾರ್ಥಿಸುವ ಕೃಪೆಯನ್ನು ಕರುಣಿಸಿದ್ದಕ್ಕಾಗಿ ಸ್ತೋತ್ರ ರಾಜ. ಜೀವದ ಒಡೆಯರೇ ಸ್ತೋತ್ರ, ಜೀವ ಜಲದ ಬುಗ್ಗೆಯೇ ಸ್ತೋತ್ರ, ನಿತ್ಯ ಸೌಭಾಗ್ಯದ ಮಾರ್ಗವನ್ನು ತೋರ್ಪಡಿಸುವಾತರೇ ಸ್ತೋತ್ರ ರಾಜ. ಪ್ರಭುವೇ, ನಿಮ್ಮ ಮಕ್ಕಳಾಗಿ ಬಾಳಲು ಬೇಕಾದ ಜ್ಞಾನವನ್ನು ನೀವು ನೀಡುತ್ತಿರುವುದಕ್ಕಾಗಿ ಸ್ತೋತ್ರ ರಾಜ. ನನ್ನ ರಾಜರೇ, ನನ್ನ ಕರ್ತರೇ, ನಮ್ಮ ಕೆಲಸ ಕಾರ್ಯಗಳನ್ನು ಸಫಲಪಡಿಸುತ್ತಿರುವುದಕ್ಕಾಗಿ ಸ್ತೋತ್ರ ರಾಜ. ನಮಗೆ ಒಳ್ಳೆಯ ಆರೋಗ್ಯವನ್ನು ನೀಡಿದಕ್ಕಾಗಿ ಸ್ತೋತ್ರ ರಾಜ. ನೀವು ನಮ್ಮಲ್ಲಿಟ್ಟಿರುವ ಎಲ್ಲ ಯೋಜನೆಗಳಿಗಾಗಿ ಸ್ತೋತ್ರ ರಾಜ. ನನ್ನೇಸುವೆ, ಇವತ್ತಿನ ದಿನದವರೆಗೂ ನಮ್ಮನ್ನು ಸಂರಕ್ಷಿಸಿ ನಮಗೆ ಅವಶ್ಯಕತೆಯುಳ್ಳ ಪ್ರತಿಯೊಂದನ್ನು ನೀವು ದಾನವಾಗಿ ನೀಡಿದಕ್ಕಾಗಿ ಸ್ತೋತ್ರ ರಾಜ. ಪ್ರಭುವೇ, ಯಾವುದೇ ಕೇಡುಗಳಿಗೂ ಮಾರಕ ರೋಗಗಳಿಗೂ ಅಪಘಾತಗಳಿಗೂ ಸಿಕ್ಕದಂತೆ ನಮ್ಮನ್ನು ನಮ್ಮ ಕುಟುಂಬವನ್ನು ಕಾಪಾಡುತ್ತಿರುವುದಕ್ಕಾಗಿ ಸ್ತೋತ್ರ ರಾಜ. ಏಸುವೆ, ಪ್ರಭುವೇ, ಕರ್ತರೆ, ನಿಮ್ಮಯ ನಾಮಕ್ಕೆ ಸ್ತೋತ್ರವು ಮಹಿಮೆಯು ಸಲ್ಲಲಿ ಸ್ವಾಮಿ. ಪ್ರಭು ಯೇಸುವೆ, ಈ ಪ್ರಾರ್ಥನಾ ತಂಡದ ಎಲ್ಲ ಅಂಗಾಂಗಗಳು ನಿಮ್ಮನ್ನು ಕಂಡುಕೊಂಡು ನಿಮ್ಮನ್ನು ಹಿಂಬಾಲಿಸುವ ಮಕ್ಕಳಾಗಿ ಮಾರ್ಪಡಿಸುತ್ತಿರುವುದಕ್ಕಾಗಿ ಸ್ತೋತ್ರ ರಾಜ. ಬ್ರದರ್ ರೋಜಾರ್ಯರವರ ಮುಖಾಂತರ ನಮ್ಮ ವಿಶ್ವಾಸವು ಇನ್ನಷ್ಟು ಬಲ ಹೊಂದುವಂತೆ ಮಾಡುತ್ತಿರುವುದಕ್ಕಾಗಿ ಸ್ತೋತ್ರ ರಾಜ. ಅಪ್ಪ ತಂದೆ, ಈ ಸುಪ್ರಭಾತದಲ್ಲಿ ನಿಮ್ಮಲ್ಲಿ ಭರವಸೆ ಇಟ್ಟು, ನಂಬಿಕೆ ಇಟ್ಟು, ವಿಶ್ವಾಸವಿಟ್ಟು ಈ ಜಾವದಲ್ಲಿ ನಿಮ್ಮ ಸನಿಹಕ್ಕೆ ಬಂದು ಪ್ರಾರ್ಥಿಸುತ್ತಿರುವ ನಮ್ಮೆಲ್ಲರನ್ನು ನಿಮ್ಮ ದೈವ ಕೃಪೆಯಿಂದ ತುಂಬಿ ಆಶೀರ್ವದಿಸಿ ಎಂದು ಪಿತಾ, ಸುತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸುತ್ತಿದ್ದೇನೆ, ಜೀವವುಳ್ಳ ತಂದೆ. ಆಮೇನ್, ಆಮೇನ್, ಆಮೇನ್. ಹಾಡಿನ ಮೂಲಕವಾಗಿ ಪ್ರಭುವನ್ನು ಮಹಿಮೆ ಪಡಿಸೋಣ. ಆರಾಧನುವೆ ಸುಮಧುರ ಸೇವೆ ಮರಿಯಮ್ಮ ನಮ್ಮ ತಾಯಿ, ಸುಪ್ರೀತಮಾತಿ ಮಧುರ ತಾಯಿ, ನಿನ್ನನೆಂದು ಮರೆವೇನೆ ನಾ, ನಿನ್ನನೆಂದು ಮರೆವೇನೆ ನಾ. ಆರಾಧವುವೆ ಸುಮಧುರ ಸೇವೆ ಮರಿಯಮ್ಮ ನಮ್ಮ ತಾಯಿ, ಮಧುರ ತಾಯಿ, ಸುಪ್ರೀತಮಾತಿ, ನಿನ್ನನೆಂದು ಮರೆವೇನೆ ನಾ, ನಿನ್ನನೆಂದು ಮರೆವೇನೆ ನಾ. ಜ್ಯೋತಿಮಯ ನಿಲ್ಲಿಯೇ ಪ್ರೀತಿಮಯ ನಿಧಿಯೇ, ಜ್ಯೋತಿಮಯ ನಿಲ್ಲಿಯೇ ಪ್ರೀತಿಮಯ ನಿಧಿಯೇ, ಮಧುರ ತಾಯಿ, ಸುಪ್ರೀತಮಾತಿ, ನಿನ್ನನೆಂದು ಮರೆವೇನೆ ನಾ, ನಿನ್ನನೆಂದು ಮರೆವೇನೆ ನಾ. ಜನ್ಮದಲ್ಲಿ ಸುದ್ದಿಯೇ ಹೇಮ ಕೃಪಶುದೆಯೇ, ಜನ್ಮದಲ್ಲಿ ಸುದ್ದಿಯೇ ಹೇಮ ಕೃಪಶುದೆಯೇ, ಮಧುರ ತಾಯಿ, ಸುಪ್ರೀತಮಾತೆ, ನಿನ್ನನೆಂದು ಮರೆವೇನೆ ನಾ, ನಿನ್ನನೆಂದು ಮರೆವೇನೆ ನಾ. ಸತ್ಯವೇದ ರಕ್ಷಕಿ, ಕ್ರೈಸ್ತ ಧರ್ಮ ನಾಯಕಿ, ಸತ್ಯವೇದ ರಕ್ಷಕಿ, ಕ್ರೈಸ್ತ
ಪ್ರಭುವನ್ನು ಆರಾಧಿಸೋಣ, ಪ್ರಭುವನ್ನು ಸ್ತುತಿಸಿ ಮಹಿಮೆ ಪಡಿಸೋಣ. ಹಲ್ಲೆಲೂಯ, 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 ಹಲ್ಲೆಲೂಯ. ಹಲ್ಲೆಲೂಯ, 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 ಹಲ್ಲೆಲೂಯ. ಓ ಹಲ್ಲೆಲೂಯ, 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 ಹಲ್ಲೆಲೂಯ. ಓ ಹಾಲ 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 ಹಾಲ. ಓ ಹಲ್ಲೆಲೂಯ, 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 ಹಲ್ಲೆಲೂಯ. Hallelujah, 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 hallelujah. Hallelujah, 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 hallelujah. Oh, hala, 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 hala. Oh, hala, 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 hallelujah, hallelujah. Oh, ಯೇಸುವೆ ಆರಾಧನೆ, ಯೇಸುವೆ ಆರಾಧನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ, ಯೇಸುವೆ ಕೃತಜ್ಞತೆ. ಅಪ್ಪ ತಂದೆಯೇ ಸ್ತೋತ್ರ, ಯೇಸುವೆ ಸ್ತೋತ್ರ, ಪವಿತ್ರಾತ್ಮರೇ ಸ್ತೋತ್ರ. ಓ ರಾಜಾದಿರಾಜರೇ ಸ್ತೋತ್ರ, ದೇವಾದಿದೇವರೇ ಸ್ತೋತ್ರ, ಇಹ ಪರಲೋಕಗಳ ಒಡೆಯರೇ ಸ್ತೋತ್ರ. ಹಲ್ಲೆಲೂಯ, 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 ಹಲ್ಲೆಲೂಯ. ಓ ಹಲ್ಲೆಲೂಯ, 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 ಹಲ್ಲೆಲೂಯ. ಓ ಹಲ್ಲೆಲೂಯ, 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 ಹಲ್ಲೆಲೂಯ. ಓ ಹಾಲ 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 ಹಾಲ. ಓ ಹಾಲ 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 ಹಾಲ. ಹಲ್ಲೆಲೂಯ, ಹಲ್ಲೆಲೂಯ. ಹಲ್ಲೆಲೂಯ, 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 ಹಲ್ಲೆಲೂಯ. ಓ ಹಲ್ಲೆಲೂಯ, 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 ಹಲ್ಲೆಲೂಯ. ಯೇಸುವೆ, 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 ಯೇಸುವೆ. ಅಪ್ಪ ತಂದೆ, ಅಪ್ಪ ತಂದೆ, ಅಪ್ಪ ತಂದೆ, ಅಪ್ಪ ತಂದೆ. ಸ್ತೋತ್ರ, 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 ಸ್ತೋತ್ರ. ಯೇಸುವೆ ಸ್ತೋತ್ರ, 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 ಸ್ತೋತ್ರ. ಅಪ್ಪ ತಂದೆಯೇ ಸ್ತೋತ್ರ, 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 ಸ್ತೋತ್ರ. ಅಪ್ಪ ತಂದೆಯೇ ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಯೇಸುವೆ ವಂದನೆಗಳು, ಯೇಸುವೆ ಕೋಟ್ಯಾನು ಕೋಟಿ ಸ್ತೋತ್ರಗಳು, ಕೋಟ್ಯಾನು ಕೋಟಿ ವಂದನೆಗಳು ಸ್ವಾಮಿ. ಯೇಸುವೆ ಸ್ತೋತ್ರ ರಾಜ, ವಂದನೆಗಳು ರಾಜ. ಜೀವಂತ ನಿಜ ದೇವರಾಗಿರುವ ಸರ್ವೇಶ್ವರ ಸ್ವಾಮಿ ಸ್ತೋತ್ರ. ಎಲ್ಲ ಹೋರಾಟ, ಶೋಧನೆ, ಚಿಂತನೆಗಳಿಗಾಗಿ ಸ್ತೋತ್ರ. ಆರಾಧನೆ, 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 ಆರಾಧನೆ ಎಲ್ಲ ಮನನೊಲಿಗಾಗಿ ಸ್ತೋತ್ರ. ಯೇಸುವೆ ಸ್ತೋತ್ರ, 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 ಸ್ತೋತ್ರ. ಯೇಸುವೆ ಹಲ್ಲೆಲೂಯ. ಅಪ್ಪ ತಂದೆ, ಅಪ್ಪ ತಂದೆ, ಅಪ್ಪ ತಂದೆ. ಓ ರಬಿ, ಓ ರಬಿ, ಓ ರಬಿ, ಓ ರಬಿ, ಓ ರಬಿ, ಓ ರಬಿ, 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 ರಬಿ. ಸ್ತೋತ್ರ, ಸ್ತೋತ್ರ, ಸ್ತೋತ್ರ ಸ್ವಾಮಿ. ಕರುಣಿಸಿರಿ ರಾಜ. ಹಲ್ಲೆಲೂಯ, 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 ಹಲ್ಲೆಲೂಯ. ಓ ಯಲ ಕಯಲ 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 ಮಯಲ ಯಲ 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 ಕಯಲ ಕಯಲ ಮಯಲ ಯಲ ಯಲ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಯೇಸುವೆ, 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 ಯೇಸುವೆ. ಸ್ತೋತ್ರ, 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 ಸ್ತೋತ್ರ. ಯೇಸುವೆ ವಂದನೆಗಳು, ವಂದನೆಗಳು, ವಂದನೆಗಳು. ಯೇಸುವೆ ಆರಾಧನೆ, 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 ಆರಾಧನೆ. ಅಪ್ಪ ತಂದೆಯೇ, ಅಪ್ಪ ತಂದೆಯೇ ಸ್ತೋತ್ರ, ಸ್ತೋತ್ರ. ಅಪ್ಪ ತಂದೆಯೇ ವಂದನೆ, ವಂದನೆ ನಿಮಗೆ ರಾಜ. ಸ್ತೋತ್ರ, ಸ್ತೋತ್ರ ಸ್ವಾಮಿ. ಯೇಸುವೆ, 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 ಯೇಸುವೆ. ಓ ಯೇಸುವೆ, 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 ಯೇಸುವೆ. ಹಲ್ಲೆಲೂಯ, 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 ಹಲ್ಲೆಲೂಯ. ಹಲ್ಲೆಲೂಯ, 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 ಹಲ್ಲೆಲೂಯ. ಓ ರಬಿ, ಓ ರಬಿ, ಓ ರಬಿ, ಓ ರಬಿ, ಓ ರಬಿ, ಓ ರಬಿ. ಸ್ತೋತ್ರ ಸ್ವಾಮಿ, ವಂದನೆಗಳು ಸ್ವಾಮಿ. ಸ್ತೋತ್ರ ಸ್ವಾಮಿ, ವಂದನೆಗಳು ಸ್ವಾಮಿ. ಕೋಟ್ಯಾನು ಕೋಟಿ ಸ್ತೋತ್ರಗಳು, ಕೋಟ್ಯಾನು ಕೋಟಿ ವಂದನೆಗಳು ಸ್ವಾಮಿ. ಹಲ್ಲೆಲೂಯ, ಸ್ತೋತ್ರ, ಹಲ್ಲೆಲೂಯ, ವಂದನೆ, ಹಲ್ಲೆಲೂಯ, ಆರಾಧನೆ, ಮಹಿಮೆ, 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 ಮಹಿಮೆ. ಸ್ತೋತ್ರ, 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 ಸ್ತೋತ್ರ. ಸ್ತೋತ್ರ, 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 ಸ್ತೋತ್ರ.
ವಂದನೆ 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 ವಂದನೆ. ಹಾಲೆಲೂಯ ಹಾಲೆಲೂಯ ಹಾಲೆಲೂಯ. Praise the Lord. Praise the Lord. ಸಮರ್ಪಣೆಯ ಪ್ರಾರ್ಥನೆಯಲ್ಲಿ ಒಂದಾಗೋಣ. ಪ್ರತಿಯೊಬ್ಬರು ಪ್ರಾರ್ಥಿಸಿ ಮೃತ ಹೊಂದಿರುವಂತಹ ಎಲ್ಲ ಆತ್ಮಗಳನ್ನು ಸಮರ್ಪಿಸಿ ಪ್ರಾರ್ಥಿಸುವ. ತಡ ಮಾಡದೆ ಒಬ್ಬರಾದ ಬಳಿಕ ಒಬ್ಬರು ವಿಶ್ವಾಸದಲ್ಲಿ ಪ್ರಾರ್ಥಿಸಿ. ಆತ್ಮಹತ್ಯೆ ಮಾಡಿಕೊಂಡವರಿದ್ದಾರೆ, ಕೊಲೆಗೈಯಲ್ಪಟ್ಟವರಿದ್ದಾರೆ, ಅಪಘಾತದಲ್ಲಿ ಮರಣ ಹೊಂದಿದವರಿದ್ದಾರೆ, ಹಾಗೆಯೇ ಸಹ ಮರಣ ಹೊಂದಿದವರಿದ್ದಾರೆ. ಅದರಿಂದ ಎಲ್ಲರನ್ನ ಈ ಕ್ಷಣದವರೆಗೂ ಈ ದಿನ ಈ ಕ್ಷಣದವರೆಗೂ ಮರಣ ಹೊಂದಿದಂಥ ಎಲ್ಲ ಮಕ್ಕಳನ್ನು ಸಮರ್ಪಿಸಿ ಪ್ರಾರ್ಥಿಸಿ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಅಪ್ಪ ತಂದೆ, ರಾತ್ರಿ ನಿದ್ರೆ ಕೊಟ್ಟು ಈ ದಿನ ಎಬ್ಬಿಸಿದ್ದಕ್ಕಾಗಿ ಸ್ತೋತ್ರ ರಾಜ. ಅಪ್ಪ ಯೇಸುವೆ, ಈ ದಿನ ನನ್ನ ಜೀವನ ಎರಡನ್ನು ಕೊಟ್ಟಿದ್ದೀಯಲ್ಲ ಸ್ವಾಮಿ, ಅದಕ್ಕಾಗಿ ಸ್ತೋತ್ರ ರಾಜ, ವಂದನೆ ರಾಜ. ಅಪ್ಪ ತಂದೆ, ಅಪ್ಪ ಯೇಸುವೆ, ಇಡೀ ವಿಶ್ವದಲ್ಲಿ ಸ್ವಾಮಿ ಮೃತಪಟ್ಟ ಆತ್ಮಗಳನ್ನು ಸಮರ್ಪಣೆ ಮಾಡಿ ಪ್ರಾರ್ಥಿಸುತ್ತಿರುವುದಕ್ಕಾಗಿ ನಮಗೆ ಕರೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ರಾಜ, ವಂದನೆ ರಾಜ. ಅಪ್ಪ ಯೇಸುವೆ, ಇಷ್ಟು ಕಾಲ ಸ್ವಾಮಿ ಮೃತಪಟ್ಟ ಆತ್ಮಗಳು ಸ್ವಾಮಿ, ಅಪ್ಪ ಯೇಸುವೆ ಕೋಟ್ಯಾಂತರ ಆತ್ಮಗಳಿದ್ದಾವೆ ಸ್ವಾಮಿ. ಅಪ್ಪ ತಂದೆ, ಉತ್ತರಿಸುವ ಸ್ಥಳದಲ್ಲಿರಬಹುದು ತಂದೆ, ಅಥವಾ ನರಕದಲ್ಲಿಯೂ ಇರಬಹುದು ತಂದೆ. ಅಲ್ಲಿ ಇಲ್ಲಿ ಅಲೆದಾಡುತ್ತಿರುವಂತ ಆತ್ಮಗಳನ್ನು ನಿನಗೆ ಸಮರ್ಪಿಸಿ ಪ್ರಾರ್ಥಿಸುತ್ತಿದ್ದೇನೆ ಸ್ವಾಮಿ. ಅಂತ ಆತ್ಮಗಳಿಗೆ ಮುಕ್ತಿಯನ್ನು ಕೊಡುತ್ತಂದೆ. ಅಪ್ಪ ಯೇಸುವೆ, ಪ್ರತಿಯೊಂದು ಆತ್ಮವು ನಿನ್ನ ಸಾಮ್ರಾಜ್ಯ ಸೇರಿಕೊಳ್ಳುವಂತೆ ಪ್ರಾರ್ಥಿಸುತ್ತಿರುವ ನಮ್ಮ ಪ್ರಾರ್ಥನೆಯನ್ನು ಆಲಿಸುತ್ತಂದೆ. ಅಪ್ಪ ತಂದೆ, ಅಪ್ಪ ನನ್ನ ಯೇಸುವೆ, ಅಪ್ಪ ಪಿತನಾದ ಸರ್ವೇಶ್ವರನೇ, ಅಪ್ಪ ಯೇಸುವೆ, ಎಷ್ಟು ಆತ್ಮಗಳು ಸ್ವಾಮಿ, ಅಪ್ಪ ತಂದೆ ಮೃತಪಟ್ಟಿರುವ ಆತ್ಮಗಳು ಸ್ವಾಮಿ, ಒಂದು ಆತ್ಮವನ್ನು ಕೈ ಬಿಡಬೇಡ ತಂದೆ. ಅಪ್ಪ ಯೇಸುವೆ, ಅಪಘಾತದಲ್ಲಿ ಮೃತಪಟ್ಟಿರುತ್ತಾರೆ ಸ್ವಾಮಿ. ಅಪ್ಪ ಯೇಸುವೆ, ಕಾಯಿಲೆಯಿಂದ ಮೃತಪಟ್ಟಿರುತ್ತಾರೆ ಸ್ವಾಮಿ. ಅಪ್ಪ ಯೇಸುವೆ, ತಿಳಿದೋ ಯೇಸುವೆ, ಕೆಲವರು ನೇಣಿಗೆ ಶರಣಾಗಿರುತ್ತಾರೆ ಸ್ವಾಮಿ. ಅಪ್ಪ ಯೇಸುವೆ, ಕೆಲವು ಆ ವಿಷವನ್ನು ತೆಗೆದುಕೊಂಡು ಮೃತಪಟ್ಟಿರುತ್ತಾರೆ ಸ್ವಾಮಿ. ಅಪ್ಪ ನನ್ನ ಯೇಸುವೆ, ಇನ್ನು ಕೆಲವರು ಸ್ವಾಮಿ ನೀನು ಕೊಟ್ಟಂತ ಆಯುಸ್ಸನ್ನು ಸಂಪೂರ್ಣವಾಗಿ ಅನುಭವಿಸಿ ಮೃತಪಟ್ಟಿರುತ್ತಾರೆ ಸ್ವಾಮಿ. ಅಪ್ಪ ಯೇಸುವೆ, ಅಂತ ಮಕ್ಕಳೆಲ್ಲರನ್ನು ನಿನಗೆ ಸಮರ್ಪಿಸಿ ಪ್ರಾರ್ಥಿಸುತ್ತೇನೆ ಸ್ವಾಮಿ. ಆ ಮಕ್ಕಳ ಆತ್ಮಗಳಿಗೆ ನೀನು ರಕ್ಷಣೆಯನ್ನು ಕೊಡುತ್ತಂದೆ. ನಿನ್ನ ಸಾಮ್ರಾಜ್ಯದಲ್ಲಿ ಅವರನ್ನು ಸೇರಿಸಿಕೋತಂದೆ. ಅಪ್ಪ, ಚಿಕ್ಕ ವಯಸ್ಸಿನಲ್ಲಿ ಎಷ್ಟೋ ಆತ್ಮಗಳು ಕಾಯಿಲೆಯಿಂದ ಚಿಕ್ಕ ವಯಸ್ಸಿನಲ್ಲಿ ಮೃತಪಟ್ಟಿರುವ ಆತ್ಮಗಳು ಸ್ವಾಮಿ, ಅಪ್ಪ ನಿನ್ನ ಸಾಮ್ರಾಜ್ಯವನ್ನು ಸೇರಿಸಿಕೋತಂದೆ. ಅಪ್ಪ ನನ್ನ ಹೆಸರೇ, ಇಡೀ ವಿಶ್ವದಲ್ಲಿ ಮೃತಪಟ್ಟ ಆತ್ಮಗಳನ್ನು ಸಮರ್ಪಿಸಿ ಪ್ರಾರ್ಥಿಸುವಾಗ ತಂದೆ, ನನ್ನ ವಿಚಾರಣೆಯಲ್ಲಿ ಎಷ್ಟೋ ಆತ್ಮಗಳು ಸ್ವಾಮಿ ಮೃತಪಟ್ಟಿರುತ್ತಾರೆ ಸ್ವಾಮಿ. ಅಪ್ಪ ಯೇಸುವೆ, ಅಂತ ಆತ್ಮಗಳೆಲ್ಲವನ್ನು ನಿನಗೆ ಸಮರ್ಪಿಸಿ ಪ್ರಾರ್ಥಿಸುತ್ತೇನೆ ಸ್ವಾಮಿ. ಎಷ್ಟೋ ಕನ್ಯಾಸ್ತ್ರೀಗಳು, ಯಾಜಕರು ಸ್ವಾಮಿ, ಸಭಾಪಾಲಕರಿರಬಹುದು, ಎಷ್ಟೋ ಆತ್ಮಗಳು ಮೃತಪಟ್ಟಿದ್ದಾರೆ ಸ್ವಾಮಿ. ಅಂತ ಎಲ್ಲ ಆತ್ಮಗಳನ್ನು ನಿನಗೆ ಸಮರ್ಪಿಸಿ ಪ್ರಾರ್ಥಿಸುವಾಗ ತಂದೆ, ಆ ಆತ್ಮಗಳಿಗೆ ಶಾಂತಿಯನ್ನು ಕೊಡುತ್ತಂದೆ. ನಿನ್ನ ಸಾಮ್ರಾಜ್ಯದಲ್ಲಿ ಅವರನ್ನು ಸೇರಿಸಿಕೊತಂದೆ. ನಿನ್ನ ಸಾನ್ನಿಧ್ಯದಲ್ಲಿ ಅವರು ನಿನ್ನನ್ನು ಸ್ತುತಿಸಿ ಮೈಗಪಡಿಸುವಂತ ಆತ್ಮಗಳಾಗುವಂತೆ ಆ ಮಕ್ಕಳನ್ನು, ಆ ಪಾಪಗಳನ್ನು ಕ್ಷಮಿಸಿ ಅವರ ಆತ್ಮಕ್ಕೆ ನಿತ್ಯ ವಿಶ್ರಾಂತಿಯನ್ನು ಕೊಡುತ್ತಂದೆ. ಅಪ್ಪ ತಂದೆ, ಅದೇ ರೀತಿ ನನ್ನ ಕುಟುಂಬದಲ್ಲಿ ಮೃತ ಹೊಂದಿದ ಪ್ರತಿಯೊಂದು ಆತ್ಮಗಳನ್ನು ಸಮರ್ಪಿಸಿ ಪ್ರಾರ್ಥಿಸುತ್ತೇನೆ ಸ್ವಾಮಿ. ಆ ಆತ್ಮಗಳಿಗೆ ರಕ್ಷಣೆಯನ್ನು ಕೊಡು, ಸಂರಕ್ಷಣೆಯನ್ನು ಕೊಡು ಸ್ವಾಮಿ. ಅದೇ ರೀತಿ ಸ್ವಾಮಿ, ನನ್ನ ಸ್ವರ್ಗೀಯ ತಂಡದ ಕುಟುಂಬಗಳಲ್ಲಿ ಮೃತಪಟ್ಟ ಆ ಕುಟುಂಬದಲ್ಲಿ ಮೃತಪಟ್ಟ ಆತ್ಮಗಳನ್ನು ಸಮರ್ಪಿಸುತ್ತೇನೆ ಸ್ವಾಮಿ. ಅಪ್ಪ ಯೇಸುವೆ, ಇರುವವರ ಮನೆಯಲ್ಲಿರುವ ಆತ್ಮಗಳು ಮೃತಪಟ್ಟಿದ್ದಾವೆ, ಅಂತರ ಆತ್ಮಗಳನ್ನು ನಿನಗೆ ಸಮರ್ಪಿಸುತ್ತೇನೆ ಸ್ವಾಮಿ. ಅಪ್ಪ, ಎಲ್ಲರ ಆತ್ಮಗಳಿಗೆ ನಿತ್ಯ ವಿಶ್ರಾಂತಿಯನ್ನು ದಯಪಾಲಿಸು ತಂದೆ. ಅಪ್ಪ ತಂದೆ, ಎಲ್ಲ ಆತ್ಮಗಳಿಗೆ ನಿತ್ಯ ಜ್ಯೋತಿಯು ಪ್ರಕಾಶಿಸಲೆಂದು ಸುತ್ತಮುತ್ತ ಪವಿತ್ರಾತ್ಮನ ನಾಮದಲ್ಲಿ ನಿನ್ನನ್ನು ಪ್ರಾರ್ಥಿಸಿದ್ದೇನೆ. ಆಮೇನ್. ವಂದನೆ, ಆರಾಧನೆ ತಂದೆ.
ಅಪ್ಪ ಕರುಣ ಕರ್ತರೆ ನಿಮಗೆ ಕೋಟ್ಯಾನು ಕೋಟಿ ಸ್ತೋತ್ರ ರಾಜ ವಂದನೆ ರಾಜ. ಅಪ್ಪ ಭೂಮಿ ಆಕಾಶ ಉಂಟು ಮಾಡಿದ ಕರುಣ ಮತ್ತು ದೇವಸಾಗರ ನಿಮಗೆ ಕೋಟ್ಯಾನು ಕೋಟಿ ಸ್ತೋತ್ರ ರಾಜ ವಂದನೆ ರಾಜ. ಅಪ್ಪ ಮಿಕ್ಕಿಲದ ಪ್ರೀತಿ ನೀಡಿದ ಕರುಣ ಮತ್ತು ದೇವಸಾಗರ ನಿಮಗೆ ಸ್ತೋತ್ರ ರಾಜ ವಂದನೆ ರಾಜ. ಅಪ್ಪ ನೀವು ಹೇಳಿದ ಸ್ವರಗಳಿಗೆ ಎಷ್ಟು ಕೋಟಿ ಕೋಟಿ ಸ್ತೋತ್ರ ಹೇಳಿದ್ರ ಸಾಲದ ರಾಜ. ಅಪ್ಪ ದೇವಿ ಚೇತಂದಾಗದಿರಿ ರೈತರೇ ದಿನವರಿಗೆ ತಾಯಿಗೆ ತಂದೆ ಸಾರಿ ಕಾಪಾಡಿ ಈ ಸುಂದರವಾದ ಗಳಿಗೆಯಲ್ಲಿ ನಮ್ಮನ್ನ ಎಲ್ಲರನ್ನ ಒಂದು ತಾಯಿ ಮಕ್ಕಳಿಗೆ ಒಂದು ಗುರುತಿಸಕ್ಕಾಗಿ ನಿಮಗೆ ಕೋಟ್ಯಾನು ಕೋಟಿ ಸ್ತೋತ್ರ ರಾಜ ವಂದನೆ ರಾಜ. ಅಪ್ಪ ನಮಗೆಲ್ಲವೂ ದಾನವಾಗಿ ನೀಡಿದ್ದರಾದಕ್ಕಾಗಿ ನಿಮಗೆ ಕೋಟ್ಯಾನು ಕೋಟಿ ಸ್ತೋತ್ರ ರಾಜ ವಂದನೆ ರಾಜ. ಅಪ್ಪ ದೇವಿ ಚೇತಂದಾಗದೇವ್ರಿ ಕರ್ತರಂದಿದೆಲ್ಲ ಆತ್ಮಗಳ ನಿಮ್ಮ ಪಾದದಲ್ಲಿ ಸಮರ್ಪಣೆ ಮಾಡ್ತೀನಿ ಸ್ವಾಮಿ. ನಮ್ಮ ಕುಟುಂಬದಲ್ಲಿ ನಿಧನವಿದೆ. ನಮ್ಮ ತಾಯಿ ತಂದೆನ ಚಿಕ್ಕಮ್ಮನವ್ರನ್ನ ಅಪಘಾತದಿಂದ ಗೀಡಾದವ್ರನ್ನ ಆಕ್ಸಿಡೆಂಟ್ ಆದವ್ರನ್ನ ಎಲ್ಲ ಮಕ್ಕಳ ನಿಧನವಿದೆ. ಮಕ್ಕಳ ನಿಮ್ಮ ಪಾದದಲ್ಲಿ ಸಮರ್ಪಣೆ ಮಾಡ್ತೀನಿ ಸ್ವಾಮಿ. ಹೊರತುದಂದ ಆತ್ಮಗಳನ್ನು ಮಾಡಿದ ಪಾಪಗಳು ನಾವು ಮಾಡಿದ ಪಾಪಗಳು ಕ್ಷಮಿಸಿ ನಿಮ್ಮ ಬಂಗಾರದಂತೆ ಸ್ವರ್ಗ ಸಾಮ್ರಾಜ್ಯಕ್ಕೆ ಸೇರಿಸಿಕೊಳ್ಳಿರಿ ತಂದೆಯೇ. ಶಾಂತಿ ಅನ್ನೋದೇ ಕಾಲಸ್ರಜ ಅಪಾದಿಯೇ ಬೇರೆ ವಿಶ್ವದಲ್ಲಿ ಇದೆಲ್ಲವೂ ರಾಜ್ಯ ಕರ್ನಾಟಕ ಹಿರಿಯರ್ನ ಮಾಸ್ಟರ್ಗಳನ್ನ ನಿಮ್ಮ ಪಾದದಲ್ಲಿ ಸಮರ್ಪಣೆ ಮಾಡ್ತೇನೆ ತಂದೆ. ಅವರು ಸಹ ಮಾಡಿ ಎಲ್ಲಾ ಪಾಪಗಳ ತಪ್ಪುಗಳನ್ನು ಕ್ಷಮಿಸಿ ಸ್ವರ್ಗ ಸಾಮ್ರಾಜ್ಯಕ್ಕೆ ಸೇರಿಸಿಕೊಳ್ಳಿರಿ ತಂದೆ. ಇದೆಲ್ಲ ಆತ್ಮಗಳ ಮೇಲೆ ಕರುಣೆ ತೋರಿರಿ, ದಯೆ ತೋರಿರಿ, ಸಹಾಯ ಮಾಡಿರಿ ಸ್ವಾಮಿ. ಅಪಾದಿಗೆ ತಂದೆ ಸ್ವರ್ಗೀಯ ಯಾತ್ರಾ ತಂಡದಲ್ಲಿ ಕುಟುಂಬಗಳಲ್ಲಿ ಬಸರೊಂದಿಗೆಲ್ಲ ಆತ್ಮಗಳ ನಿಮ್ಮ ಸ್ವರ್ಗ ಸಾಮ್ರಾಜ್ಯಕ್ಕೆ ಸೇರಿಸಿಕೊಳ್ಳಿರಿ ತಂದೆ, ಸಹಾಯ ಮಾಡಿರಿ ತಂದೆ. ಅಪ್ಪ ಎಲ್ಲಾ ಬಸರೊಂದಿ ಆತ್ಮಗಳ ಮೇಲೆ ಕರುಣೆ ತೋರಿರಿ, ದಯೆ ತೋರಿರಿ, ನಿಮ್ಮ ಸ್ವರ್ಗ ಸಾಮ್ರಾಜ್ಯದಲ್ಲಿ ಶಾಂತಿಯನ್ನು ದಯಪಾಲಿಸಿರಿ ತಂದೆ, ಸಹಾಯ ಮಾಡಿರಿ ಸ್ವಾಮಿ. ಅಪಾದಿಗೆ ತಂದೆ ಆದರೆ ತಂಡದ ಕುಟುಂಬಗಳನ್ನು ನೇರಳವಾಗಿ ಹಸಿರಿಸಿರಿ ತಂದೆ, ಗುರಗಾರಗಾರಿಯವರನ್ನು ನೇರಳವಾಗಿ ಹಸಿರಿಸಿರಿ ತಂದೆ. ಅಪ್ಪ ಅವರ ಮೇಲೆ ಕರುಣೆ ತೋರಿರಿ, ದಯೆ ತೋರಿರಿ ತಂದೆ. ಅಪ್ಪ ಅವ್ರನ್ನ ನಮಗೆ ದಾನವಾಗಿ ನಡೆದ ಕಾರ್ಯ ಕೋಟ್ಯಾನು ಕೋಟಿ ಸ್ತೋತ್ರ ರಾಜ ವಂದನೆ ರಾಜ. ಅವರ ಮಕ್ಕಳನ್ನ ಪ್ರಜ್ಞಾನ ಅವರ ಬಂಧು ಬಳಗದವ್ರನ್ನ ಒಡೆ ಹುಟ್ಟಿದವ್ರನ್ನ ನೇರಳವಾಗಿ ಹಸಿರಿಸಿರಿ ತಂದೆ. ಅವ್ರ ಕಡೆ ಹೊರ ಕಡೆ ಕಾವಲು ಕಾಪಾಡ್ತಂದೆ. ಅವ್ರ ಬಂದು ಸರ್ವ ಸೋರುಗಳು ಕಷ್ಟಗಳು ತೊಂದರೆಗಳು ಬಿಡುಗಡೆ ನೀಡು ಸ್ವಾಮಿ. ನಮಗೆ ಬಂಧನಗಳು ಕಷ್ಟಗಳು ಬಿಡುಗಡೆ ನೀಡುತ್ತಂದೆ. ಅಪ್ಪ ನೀವೇ ತಾಯಿಗೆ ತಂದೆ ಕಾಪಾಡ್ರಜ. ಅಪ್ಪ ಎಲ್ಲಾ ಮಕ್ಕಳ ಮೇಲೆ ಕರುಣೆ ತೋರಿರಿ, ದಯೆ ತೋರಿರಿ, ಸಹಾಯ ಮಾಡಿರಿ ಸ್ವಾಮಿ. ನಮ್ಮ ಕುಟುಂಬದ ಮೇಲೆ ಕರುಣೆ ತೋರಿರಿ, ದಯೆ ತೋರಿರಿ, ಸಹಾಯ ಮಾಡಿರಿ ಸ್ವಾಮಿ. ಸ್ವರ್ಗೀಯ ಯಾತ್ರೆ ತಂಡದ ಪ್ರತಿಯೊಂದು ಕುಟುಂಬಗಳಲ್ಲಿ ಒಬ್ಬೊಬ್ಬರನ್ನ ನೇರಳವಾಗಿ ಆಚರಿಸಿರುತ್ತೇನೆ. ಅಪ್ಪ ಎಲ್ಲಾ ಮಕ್ಕಳಿಗೆ ಕೇಡುಗಳು ಬರದಂತೆ, ತೊಂದರೆಗಳು ಬರದಂತೆ, ಸೈತಾನ ಸೋದನೆಗೊಳಗಾದಂತೆ ಎಲ್ಲಾ ಮಕ್ಕಳ ಜೊತೆಲಿದ್ದ ಕಾರ್ಯ ಕಾಪಾಡ್ತೇನೆ. ಸುತ ಪವಿತ್ರ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ ನನ್ನ ಜೀವ ಒಳಗಡೆಯಲೇ. ಆಮೇನ್. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವಿಗೆ ಆರಾಧನೆ. ಅಪ್ಪ ನನ್ನ ತಂದೆಯಾದ ದೇವರೇ, ನನ್ನ ಯೇಸುವೆ, ನನ್ನ ಪ್ರಭುವೆ, ನನ್ನ ಕರ್ತನೆ, ನನ್ನ ರಾಜ್ಯದ ನಿವಾಸಿಗಳು ಸ್ವಾಮಿ. ಅಪ್ಪ ಈ ಬೆಳಗಿನ ಜಾವದಲ್ಲಿ ಸ್ವಾಮಿ ಅಪ್ಪ ನಮ್ಮನ್ನು ಆರಿಸಿಕೊಂಡಿದ್ದೀರಿ ಅಪ್ಪ. ಅಪ್ಪ ಎಲ್ಲ ಮೃತಗೊಂಡಂತ ಆತ್ಮಗಳಿಗಾಗಿ ಪ್ರಾರ್ಥಿಸಲು ಸ್ವಾಮಿ ನಮ್ಮನ್ನು ಕರೆದೊಂದಿದ್ದೀರಿ ಯೇಸುವೆ. ಅದಕ್ಕಾಗಿ ನಿಮಗೆ ಕೋಟಿ ಕೋಟಿ ಸ್ತೋತ್ರಪ್ಪ, ನಿಮಗೆ ಕೋಟಿ ಕೋಟಿ ನಮನ ರಾಜ. ಅಪ್ಪ ಲೋಕದಲ್ಲಿ ಮೃತಗೊಂಡಂತ ಎಲ್ಲಾ ಆತ್ಮಗಳನ್ನು ಸ್ವಾಮಿ ನಿಮ್ಮ ಪಾದ ಸನ್ನಿಧಾನದಲ್ಲಿ ಎತ್ತಿಸಿ ಕೊಡುತ್ತೇನೆ ಅಪ್ಪ. ಅಪ್ಪ ಅವರ ಮೇಲೆ ಕರುಣೆ ತೋರಿ ಯೇಸುವೆ, ಅವರ ಮೇಲೆ ದಯೆ ತೋರಿ ಸ್ವಾಮಿ. ಅಪ್ಪ ಯೇಸುವೆ, ತಿಳಿದೇ ಮಾಡಿದ ತಪ್ಪುಗಳಿಗಾಗಿ ಸ್ವಾಮಿ ಅವರನ್ನು ಕ್ಷಮಿಸಿರಿ ದೇವ. ಅಪ್ಪ ಕುಟುಂಬದಲ್ಲಿ ಸ್ವಾಮಿ ಅಪ್ಪ ಕುಟುಂಬವನ್ನು ಸಹಿಸಿಕೊಳ್ಳದಂತೆ ಎಷ್ಟೋ ಹೆಣ್ಣು ಮಕ್ಕಳು ಸ್ವಾಮಿ ಅಪ್ಪ ತಾಳಿಕೊಳ್ಳದಂತೆ ಆತ್ಮಹತ್ಯೆ ಮಾಡಿಕೊಂಡಿರುವಂತ ಎಲ್ಲ ಮಕ್ಕಳನ್ನು ಸ್ವಾಮಿ ನಿಮ್ಮ ಸನ್ನಿಧಾನದಲ್ಲಿ ಒಪ್ಪಿಸಿ ಕೊಡುತ್ತೇನೆ ದೇವ. ಅಪ್ಪ ಯೇಸುವೆ, ಎಷ್ಟು ಆತ್ಮಗಳು ಸ್ವಾಮಿ ಅಲೆದಾಡುತ್ತಿದೆ ರಾಜ್ಯ. ಅಪ್ಪ ಯೇಸುವೆ, ಎಲ್ಲ ಆತ್ಮಗಳನ್ನು ಸ್ವಾಮಿ ಶಾಂತಿಗೊಳಿಸಿರಿ ಸ್ವಾಮಿ. ನಿಮ್ಮ ಪಾದ ಸನ್ನಿಧಾನದಲ್ಲಿ ಸ್ವಾಮಿ ಅವರನ್ನು ಕರೆದುಕೊಳ್ಳಿರಿ ಆತ್ಮಗಳನ್ನು ಸ್ವಾಮಿ. ಅಪ್ಪ ಯೇಸುವೆ, ಅವರು ಮಾಡಿದ ಎಲ್ಲ ಪಾಪಗಳಿಂದ ಸ್ವಾಮಿ ಅಪ್ಪ ಅವರನ್ನು ಕ್ಷಮಿಸಿರಿ ದೇವ, ಅವರನ್ನು ಮನ್ನಿಸಿರಿ ಸ್ವಾಮಿ. ಅಪ್ಪ ಯೇಸುವೆ, ಕರ್ತನೆ, ರಾಜಾಧಿರಾಜನು ಸ್ವಾಮಿ, ಎಷ್ಟು ಬೈಕಿನಲ್ಲಿ ಸ್ವಾಮಿ ಅಪ್ಪ ಕಾರಿನಲ್ಲಿ ಸ್ವಾಮಿ ಹೋಗುವಾಗ ಸ್ವಾಮಿ ಅಪ್ಪ ಅಮೃತಗೊಂಡಂತ ಎಲ್ಲ ಆತ್ಮಗಳು ಸ್ವಾಮಿ ಅಪ್ಪ ನಟಿಸಿ ಹೋದಾಗ ಆತ್ಮಗಳು ಸ್ವಾಮಿ ನಿನ್ನ ಪಾದಕ್ಕೆ ಬರುವಾಗ ಸ್ವಾಮಿ
ಅಪ್ಪ ಅವರಿಗೆ ಒಳ್ಳೆ ಸ್ವಾಮಿ ಒಂದು ನಿತ್ಯ ಮರಣ ಹೊಂದುವಾಗ ಸ್ವಾಮಿ ಅವರನ್ನು ಕೂಡ ಸ್ವಾಮಿ ನಿಮ್ಮ ಪಾದ ಸನ್ನಿಧಾನದಲ್ಲಿ ಒಪ್ಪಿಸಿಕೊಡುತ್ತದೆ ಸ್ವಾಮಿ. ಅಪ್ಪ ಎಷ್ಟು ಮಕ್ಕಳು ಸ್ವಾಮಿ ಅಪ್ಪ ತಂದೆಯೇ ವಯಸ್ಸಿನಲ್ಲೇ ಸ್ವಾಮಿ ಆತ್ಮಹತ್ಯೆ ಮಾಡಿಕೊಳ್ಳುತ್ತಾರೆ ಸ್ವಾಮಿ. ಅಂತ ಮಕ್ಕಳನ್ನು ಸ್ವಾಮಿ ನಿಮ್ಮ ಪಾದಕ್ಕೆ ಒಪ್ಪಿಸಿಕೊಡುತ್ತೇನೆ ಅಪ್ಪ. ಅವರ ಮೇಲೆ ಅವರ ಆತ್ಮಗಳ ಮೇಲೆ ಕರುಣೆ ತೋರಿ ಸ್ವಾಮಿ. ಅಪ್ಪ ಇದೇ ಮುಹೂರ್ತ ಒಂದರು ಸ್ವಾಮಿ ಆತ್ಮಗಳು ನಿಮ್ಮ ಆತ್ಮ ಆಗಿದೆ ಸ್ವಾಮಿ. ಅಪ್ಪ ಅವರ ಆತ್ಮಗಳ ಮೇಲೆ ಬಿಡುಗಡೆ ಕೊಡಿರಿ ಸ್ವಾಮಿ. ಅವರ ನಿತ್ಯಾನಂದವನ್ನು ಸಲ್ಲಿಸುವಂತೆ ಅಪ್ಪ ಮಾಡಿ ಕರುಣಿಸಿರಿ ಸ್ವಾಮಿ. ನನ್ನ ಕುಟುಂಬದಲ್ಲೂ ಸ್ವಾಮಿ ಎಷ್ಟು ಆತ್ಮಗಳು ಸ್ವಾಮಿ ಮೃತ ಹೊಂದಿದೆ ಆತ್ಮವು ಅಲೆದಾಡಿಸಿದೆ ಅಪ್ಪ. ನಿನ್ನನ್ನು ನೋಡಲು ಸಾಧ್ಯ ಇಲ್ಲದೆ ಸ್ವಾಮಿ ಅಪ್ಪ ಕಷ್ಟಪಡುತ್ತಿರುವ ಆತ್ಮಗಳು ಸ್ವಾಮಿ ಅಪ್ಪ. ಅಂತೆಲ್ಲ ಆತ್ಮಗಳ ಮೇಲೆ ದಯೆ ತೋರಿ ಅಪ್ಪ, ಕರುಣೆ ತೋರಿ ಅಪ್ಪ. ಅಪ್ಪ ಗಂಡ ಹೆಂಡತಿರಲ್ಲಿ ಜಗಳ ಬಂದಾಗ ಸ್ವಾಮಿ ಅಪ್ಪ ಅದನ್ನು ಸಹಿಸಿಕೊಳ್ಳದೆ ಎಷ್ಟು ಆತ್ಮಗಳು ಆತ್ಮಹತ್ಯೆ ಮಾಡಿಕೊಂಡಿದ್ದೇವೆ ಅಪ್ಪ. ಆತ್ಮಗಳನ್ನು ಕರುಣೆ ತೋರಿ ದಯೆ ತೋರಿ ಸ್ವಾಮಿ ಅಪ್ಪ. ಕರ್ತನೇ ಅಪ್ಪ ನಿನ್ನ ಪವಿತ್ರ ಆತ್ಮರನ್ನು ಕರುಣಿಸಿರಿ ಅಪ್ಪ. ಅಪ್ಪ ನಿನ್ನ ಪವಿತ್ರ ಆತ್ಮರು ಇಲ್ಲದೆ ಅಪ್ಪ ಏನು ಮಾಡಲು ಸಾಧ್ಯ ಇಲ್ಲ ಸ್ವಾಮಿ. ಅಪ್ಪ ನಾವು ಪ್ರಾರ್ಥಿಸಲು ಕರ್ತನೆ ನಿಮ್ಮ ಪವಿತ್ರ ಆತ್ಮರು ನಮ್ಮ ಮೇಲೆ ಕರುಣಿಸಿದಿರಿ ಅಪ್ಪ. ಅಪ್ಪ ಅನೇಕ ಆತ್ಮಗಳು ಸ್ವಾಮಿ ನಿಮ್ಮ ಮೋಕ್ಷ ರಾಜ್ಯವನ್ನು ಸೇರುವಂತೆ ಅಪ್ಪ ಮಾಡ ಕರುಣಿಸಿರಿ ಎಂದು ಸುತ ಪವಿತ್ರ ಆತ್ಮರ ನಾಮದಲ್ಲಿ ಪ್ರಾರ್ಥಿಸುತ್ತಿದ್ದೇನೆ ನನ್ನ ಜೀವದ ಒಡೆಯನೇ. ಆಮೇನ್ ಆಮೇನ್ ಆಮೇನ್. ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಅಪ್ಪ ತಂದೆ ಸ್ತೋತ್ರ, ರಜ ವಂದನೆ, ರಜ ಆರಾಧನೆ ಸ್ವಾಮಿ. ಈ ಬೆಳಗಿನ ಸುಪ್ರಭಾತದಲ್ಲಿ ಸ್ತುತಿಸಲು ಆರಾಧಿಸಲು ನಮ್ಮೆಲ್ಲರನ್ನ ಕರೆತಂದಿದ್ದಕ್ಕಾಗಿ ನಿಮಗೆ ಕೋಟಿ ಸ್ತೋತ್ರಗಳ ವಂದನೆಗಳು ಸ್ವಾಮಿ. ಅಪ್ಪ ತಂದೆಯ ದೇವರೇ, ಮೃತರಾದ ಎಲ್ಲ ಆತ್ಮಗಳನ್ನು ಉನ್ನತದ ಪರಿಶುದ್ಧವಾದ ಕರೆಗಳಿಗೆ ಸಮರ್ಪಿಸುತ್ತಾ ಪ್ರಾರ್ಥಿಸುತ್ತೇನೆ ಸ್ವಾಮಿ. ಎಲ್ಲ ಆತ್ಮಗಳ ಮೇಲೆ ಕರುಣೆ ತೋರಿ ಶಾಂತಿ ವಿಶ್ರಾಂತಿಯನ್ನು ಅನುಗ್ರಹಿಸಿಕೊಡಿ ಎಂದು ಸಮರ್ಪಿಸಿ ಪ್ರಾರ್ಥಿಸುತ್ತೇನೆ ಸ್ವಾಮಿ. ಅಪ್ಪ ತಂದೆ, ಎಷ್ಟು ಆತ್ಮಗಳಲ್ಲಿ ಆಕ್ಸಿಡೆಂಟ್ ಆಗಿ ಆತ್ಮಗಳು ಮೃತ ಹೊಂದಿದೆ ಸ್ವಾಮಿ. ಆ ಆತ್ಮಗಳ ಮೇಲೆ ಕರುಣೆ ತೋರಿರಿ ಸ್ವಾಮಿ. ಅವರು ಈ ಲೋಕದಲ್ಲಿ ಮಾಡಿದ ಪ್ರತಿಯೊಂದು ಪಾಪಗಳನ್ನು ಕ್ಷಮಿಸಿ ಮನ್ನಿಸಿ ಸ್ವಾಮಿ. ಆತ್ಮಕ್ಕೆ ನಿತ್ಯ ಜೀವನ ಅನುಗ್ರಹಿಸಿ ಕೊಡಿರಿ ಎಂದು ಪ್ರಾರ್ಥಿಸುತ್ತೇನೆ ಸ್ವಾಮಿ. ಅಪ್ಪ ತಂದೆ, ಎಷ್ಟು ಜನರು ಅಪ್ಪ ತಂದೆ ಕುಟುಂಬದಲ್ಲಿ ಅವರಿಗೆ ಸಹಿಸಲಾಗದ ನೋವು ಬಂದಾಗ ಅಪ್ಪ ಎಷ್ಟೋ ಜನ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಸ್ವಾಮಿ. ಅಪ್ಪ ಅಂತ ಆತ್ಮಗಳನ್ನು ನೀನು ಪಾದಚಾರಕ್ಕೆ ಸಮರ್ಪಿಸುತ್ತೇನೆ ಸ್ವಾಮಿ. ಅಪ್ಪ ಅವರು ಈ ಲೋಕದಲ್ಲಿ ಮಾಡಿದ ಪ್ರತಿಯೊಂದು ಪಾಪಗಳನ್ನು ಕ್ಷಮಿಸಿ ಆತ್ಮಕ್ಕೆ ಶಾಂತಿಯನ್ನು ಅನುಗ್ರಹಿಸಿಕೊಡಿರಿ. ನಿಮ್ಮ ಮೋಕ್ಷ ರಾಜ್ಯವನ್ನು ದಯಪಾಲಿಸಿಕೊಡಿರಿ ಎಂದು ಸಮರ್ಪಿಸಿ ಪ್ರಾರ್ಥಿಸುತ್ತೇನೆ ಸ್ವಾಮಿ. ಅಪ್ಪ ತಂದೆ ದೇವರೇ, ಎಷ್ಟು ಆತ್ಮಗಳು ಸ್ವಾಮಿ ಅಪ್ಪ ತಂದೆ ಹೆಣ್ಣು ಮಕ್ಕಳನ್ನು ರೇಪ್ ಮಾಡಿ ಎಷ್ಟು ಆತ್ಮಗಳು ನಷ್ಟಪಟ್ಟು ಹೋಗಿದೆ ಸ್ವಾಮಿ. ಹೆಣ್ಣು ಮಕ್ಕಳು ಎಷ್ಟು ಇಂಥ ಒಂದು ವ್ಯವಸ್ಥೆಗೆ ತುತ್ತಾಗಿದ್ರೆ ಆ ಆತ್ಮಗಳು ಈ ಲೋಕದಲ್ಲಿ ತಿರುಗುತ್ತಾ ಇದೆ ಸ್ವಾಮಿ. ಅಂತ ಆತ್ಮಗಳನ್ನು ನಿಮ್ಮ ಪಾದಚಾರಣಕ್ಕೆ ಸಮರ್ಪಿಸುತ್ತೇನೆ ಸ್ವಾಮಿ. ಅಪ್ಪ ಅಂತ ಆತ್ಮಗಳಿಗೆ ವಿಶ್ರಾಂತಿಯನ್ನು ದಯಪಾಲಿಸಿ ನಿಮ್ಮ ಮೋಕ್ಷ ರಾಜ್ಯಕ್ಕೆ ದಯಪಾಲಿಸಿಕೊಡಿರಿ ಸ್ವಾಮಿ. ಅಪ್ಪ ತಂದೆ, ನಮ್ಮ ಕುಟುಂಬದಲ್ಲಿ ಮರಣ ಹೊಂದಿದ ಎಲ್ಲ ಆತ್ಮಗಳಿಗೆ ನಿಮ್ಮ ಪಾದಚಾರಣಕ್ಕೆ ಸಮರ್ಪಿಸುತ್ತೇನೆ ಸ್ವಾಮಿ. ನಮ್ಮ ರವೇಣನ ಆತ್ಮ, ನಮ್ಮ ಜಿತಾತನ ಆತ್ಮವನ್ನು ನಿಮ್ಮ ಪಾದಚಾರಣಕ್ಕೆ ಸಮರ್ಪಿಸುತ್ತೇನೆ ಸ್ವಾಮಿ. ಅವರು ಈ ಲೋಕದಲ್ಲಿ ಮಾಡಿದ ಪ್ರತಿಯೊಂದು ಪಾಪಗಳನ್ನು ಕ್ಷಮಿಸಿರಿ ಅಪ್ಪ. ಆತ್ಮಕ್ಕೆ ವಿಶ್ರಾಂತಿಯನ್ನು ಅನುಗ್ರಹಿಸಿಕೊಡಿರಿ ಎಂದು ಸಮರ್ಪಿಸುತ್ತೇನೆ ಸ್ವಾಮಿ. ಸ್ವರ್ಗೀಯ ತಂಡದ ಪ್ರತಿಯೊಂದು ಆತ್ಮಗಳನ್ನು ಅಪ್ಪ, ಕುಟುಂಬದಲ್ಲಿ ಮರಣ ಹೊಂದಿದ ಎಲ್ಲ ಆತ್ಮಗಳನ್ನು ನಿಮ್ಮ ಪಾದಚರಣಕ್ಕೆ ಸಮರ್ಪಿಸುತ್ತೇನೆ. ಆತ್ಮಗಳ ಮೇಲೆ ಕರುಣೆ ತೋರಿ ದಯೆ ತೋರಿರಿ. ಆತ್ಮಗಳಿಗೆ ವಿಶ್ರಾಂತಿಯನ್ನು ದಯಪಾಲಿಸಿ ನಿಮ್ಮ ಮೋಕ್ಷ ರಾಜ್ಯವನ್ನು ಅವರಿಗೆ ದಯಪಾಲಿಸಿ ಕೊಡಿರಿ ಎಂದು ಸಮರ್ಪಿಸುತ್ತೇನೆ ಸ್ವಾಮಿ. ಎಷ್ಟು ಆತ್ಮಗಳು ಯಾರು ನೆನೆಯದೆ ಆತ್ಮಗಳಿದೆ ಸ್ವಾಮಿ. ಅಪ್ಪ ಅಲೆಮಾರಿಗಳ ಆತ್ಮಗಳು ಶಾಂತಿ ಇಲ್ಲದೆ ಸಮಾಧಾನವಿಲ್ಲದೆ ಅರಿತಾ ಇದೆ ಸ್ವಾಮಿ. ಯಾರ್ಯಾರೆಲ್ಲೂ ಅದು ಆವರಿಸಿಕೊಳ್ಳುತ್ತಿದೆ ಸ್ವಾಮಿ. ಅಪ್ಪ ಅಂತ ಆತ್ಮಗಳ ನಿಮ್ಮ ಪಾದಚರಣೆಗೆ ಸಮರ್ಪಿಸುತ್ತಾ ಆತ್ಮಕ್ಕೆ ಶಾಂತಿ ಕೊಡಿರಿ. ಮೋಕ್ಷ ರಾಜ್ಯವನ್ನು ಆತ್ಮಕ್ಕೆ ದಯಪಾಲಿಸಿಕೊಡಿರಿ ಎಂದು ಸಮರ್ಪಿಸುತ್ತೇನೆ ಸ್ವಾಮಿ. ಇಷ್ಟು ಆತ್ಮಗಳು ದಿಕ್ಕಿ ದಸೆ ಇಲ್ಲದೆ ನರಳುತ್ತಾ ಇದೆ ಸ್ವಾಮಿ. ಅಪ್ಪ ಎಲ್ಲ ಆತ್ಮಗಳು ನಿಮ್ಮ ಮೋಕ್ಷ ರಾಜ್ಯಕ್ಕೆ ದಯಪಾಲಿಸಿಕೊಡಿರಿ. ನಿಮ್ಮ ಮೋಕ್ಷ ರಾಜ್ಯವನ್ನು ಅವರಿಗೆ ಅನುಗ್ರಹಿಸಿಕೊಡಿರಿ ಸ್ವಾಮಿ. ಅಪ್ಪ ಈ ಲೋಕದಲ್ಲಿ ಮಾಡಿದ ಪಾಪಗಳನ್ನು ಪ್ರತಿಯೊಂದು ಪಾಪಗಳನ್ನು ಅವ್ರು ಮಾಡಿದ ಪಾಪಗಳು ಮನ್ನಿಸಿದ ನಿಮ್ಮ ಮೋಕ್ಷ ರಾಜ್ಯವನ್ನು ಅವರಿಗೆ ದಯಪಾಲಿಸಿಕೊಡಿರಿ. ಎಸ್ಸಿಯ ಆತ್ಮಗಳಿಗೆ ನಿಮ್ಮ ಕೃಪೆಯಿಂದ ನಿಮ್ಮ ದಯೆಯಿಂದ ಅನುಗ್ರಹಿಸಿಕೊಡಿರಿ ಎಂದು ಪಿತಾಪಿತಾಪಿತ ಆತ್ಮನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ನನ್ನ ಜೀವನ ಉಳ್ಳ ತಂದೆಯೇ. ಆಮೇನ್. ಅಪ್ಪ ತಂದೆ ಸ್ತೋತ್ರ, ಯೇಸು ಸ್ವಾಮಿ ಸ್ತೋತ್ರ, ಪವಿತ್ರ ಆತ್ಮರೇ ಸ್ತೋತ್ರ. ಅಪ್ಪ ತಂದೆ, ಕೋಟಿ ಸ್ತೋತ್ರಗಳು ವಂದನೆಗಳು ಸ್ವಾಮಿ.
ಅಪ್ಪ ತಂದೆ, ಈ ಜಾವದಲ್ಲಿ ವಿಶ್ವದಲ್ಲಿ ಮೃತಪಟ್ಟ ಎಲ್ಲ ಆತ್ಮಗಳನ್ನು ನಿಮ್ಮ ಪರಿಶುದ್ಧ ರಕ್ತಕ್ಕೆ ಸಮರ್ಪಿಸುತ್ತೇನೆ ಸ್ವಾಮಿ. ಅಪ್ಪ ತಂದೆ, ಎಷ್ಟೋ ಮಕ್ಕಳು ಪ್ರವಾಸಕ್ಕೆಂದು, ಮದುವೆಗೆಂದು, ತಮ್ಮ ಕೆಲಸಕ್ಕೆಂದು, ತಮ್ಮವರನ್ನು ನೋಡಲೆಂದು ಪ್ರಯಾಣ ಮಾಡುತ್ತಿದ್ದ ಎಷ್ಟೋ ಜೀವಗಳು ಮೃತ ಹೊಂದುತ್ತಿದ್ದಾರೆ ಸ್ವಾಮಿ. ಎಷ್ಟೋ ಮಕ್ಕಳು ಪ್ರವಾಸಕ್ಕೆಂದು ಸಮುದ್ರದ ಹತ್ತಿರ ಹೋಗಿ ನೀರಿನಲ್ಲಿ ಬಿದ್ದು ಮೃತಪಡುತ್ತಿದ್ದಾರೆ ಸ್ವಾಮಿ. ಅಪ್ಪ ತಂದೆ, ಎಷ್ಟೋ ಮಕ್ಕಳು ಪರಸ್ಪರ ದ್ವೇಷದಿಂದ, ಅಸೂಯೆಯಿಂದ, ಮನಸ್ತಾಪಗಳಿಂದ ಕೊಲೆಗೈಯುತ್ತಿದ್ದಾರೆ ಸ್ವಾಮಿ. ಅಪ್ಪ ತಂದೆ, ಈ ಎಲ್ಲ ಆತ್ಮಗಳ ಮೇಲೆ ನಿಮ್ಮ ಕೃಪೆಯನ್ನು ಸುರಿಸಿ ರಾಜ. ಎಷ್ಟೋ ಮಕ್ಕಳು ತಮ್ಮ ಸಾಲದಿಂದಾಗಿ ಕುಟುಂಬದಲ್ಲಿ ನೆಮ್ಮದಿ ಇಲ್ಲದೆ ಹಲವಾರು ತರದ ಸಮಸ್ಯೆಗಳಿಂದ ನೊಂದು ಆತ್ಮಹತ್ಯೆಗೆ ಒಳಗಾಗುತ್ತಿದ್ದಾರೆ ಸ್ವಾಮಿ. ಈ ನೆಲೆಯಿಲ್ಲದೆ ಅಲಿಯುತ್ತಿರುವ, ದಿಕ್ಕಿಲ್ಲದೆ ಅಲಿಯುತ್ತಿರುವ ಎಲ್ಲ ಆತ್ಮಗಳನ್ನು ನಿಮ್ಮ ಕೃಪೆಯಿಂದ ತುಂಬಿರಿ ಸ್ವಾಮಿ. ಅವರನ್ನು ಸ್ವರ್ಗ ಸಾಮ್ರಾಜ್ಯಕ್ಕೆ ಕರೆದೊಯ್ಯಿರಿ ಸ್ವಾಮಿ. ಎಷ್ಟೋ ಮಕ್ಕಳು ಅನಾರೋಗ್ಯದಿಂದಾಗಿ, ಎಷ್ಟೋ ವಿಶ್ವಾಸಿಗಳು ಮೃತ ಹೊಂದುತ್ತಿದ್ದಾರೆ ಸ್ವಾಮಿ. ಎಲ್ಲ ಯಾಜಕರು, ಕನ್ಯಾಶ್ರೀಯರು, ಎಲ್ಲ ಭಕ್ತ ವಿಶ್ವಾಸಗಳನ್ನು ಮೃತಪಟ್ಟ ಪ್ರತಿಯೊಬ್ಬರನ್ನು ಅವರು ತಮ್ಮ ಜೀವಿತದಲ್ಲಿ ಮಾಡಿರುವ ಎಲ್ಲ ಪಾಪಗಳನ್ನು ಕ್ಷಮಿಸಿ ನಿಮ್ಮ ಮೋಕ್ಷಾನಂದಕ್ಕೆ ಅವರನ್ನು ಕರೆದೊಯ್ಯಿರಿ ಸ್ವಾಮಿ. ಅಪ್ಪ ತಂದೆ, ನಮ್ಮ ಕುಟುಂಬದಲ್ಲಿ, ನಮ್ಮ ಊರಿನಲ್ಲಿ, ವಿಚಾರಣೆಯಲ್ಲಿ ಮೃತಪಟ್ಟ ಪ್ರತಿಯೊಂದು ಆತ್ಮಗಳನ್ನು ನಿಮ್ಮ ಸ್ವರ್ಗ ಸಾಮ್ರಾಜ್ಯಕ್ಕೆ ಕರೆದೊಯ್ಯಿರಿ ಸ್ವಾಮಿ. ನಿತ್ಯ ವಿಶ್ರಾಂತಿಯನ್ನು ದಯಪಾಲಿಸಿರಿ ಸ್ವಾಮಿ. ಅಪ್ಪ ತಂದೆ, ಎಷ್ಟೋ ಮಕ್ಕಳು ಹೃದಯಘಾತದಿಂದಾಗಿ ಇದ್ದಕ್ಕಿದ್ದ ಹಾಗೆ ಕುಸಿದು ಮೃತಪಡುತ್ತಿದ್ದಾರೆ ಸ್ವಾಮಿ. ಕರುಣೆ ತೋರಿ, ದಯೆ ತೋರಿ ಸ್ವಾಮಿ. ಅಪ್ಪ ತಂದೆ, ಇವರ ಜೀವಿತದಲ್ಲಿ ಇವರು ತಿಳಿದೋ ತಿಳಿಯದೋ ಮಾಡಿರುವ ಎಲ್ಲ ತಪ್ಪುಗಳನ್ನು ಮನ್ನಿಸಿ ನಿಮ್ಮ ಪರಿಶುದ್ಧ ರಕ್ತದಿಂದ ತೊಳೆದು ಶುದ್ಧೀಕರಿಸಿ ನಿಮ್ಮ ಮೋಕ್ಷಾನಂದಕ್ಕೆ ಕರೆದೊಯ್ಯಿರಿ ಸ್ವಾಮಿ. ಅಪ್ಪ ತಂದೆ, ಈ ಜಾವದಲ್ಲಿ ಮೃತ ಹೊಂದಿದ ಎಲ್ಲ ಆತ್ಮಗಳಿಗಾಗಿ ಪ್ರಾರ್ಥಿಸುತ್ತಿದ್ದೇವೆ ಸ್ವಾಮಿ. ನಮ್ಮೆಲ್ಲರ ಪ್ರಾರ್ಥನೆಗಳನ್ನು ಆಲಿಸಿರಿ ಸ್ವಾಮಿ. ಎಲ್ಲ ಆತ್ಮಗಳನ್ನು ನಿಮ್ಮ ಸ್ವರ್ಗ ಸಾಮ್ರಾಜ್ಯಕ್ಕೆ ಕರೆದೊಯ್ಯಿರಿ ಎಂದು ಸುತ್ತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸುತ್ತಿದ್ದೇನೆ ಜೀವವುಳ್ಳ ತಂದೆಯೇ. ಆಮೇನ್, ಆಮೇನ್, ಆಮೇನ್. ಅಪ್ಪ ತಂದೆ, ಕರುಣಿಸಿರಿ ರಾಜ. ಕರ್ತರೇ, ಮೃತರಿಗೆ ನಿತ್ಯ ವಿಶ್ರಾಂತಿನ ದಯ ಪಾಲಿಸಿರಿ. ನಿತ್ಯ ಜ್ಯೋತಿಯವರ ಮೇಲೆ ಪ್ರಕಾಶಿಸಲಿ. ಕರ್ತರೇ, ಮೃತರಿಗೆ ನಿತ್ಯ ವಿಶ್ರಾಂತಿನ ದಯ ಪಾಲಿಸಿರಿ. ನಿತ್ಯ ಜ್ಯೋತಿಯವರ ಮೇಲೆ ಪ್ರಕಾಶಿಸಲಿ. ಕರ್ತರೇ, ಮೃತರಿಗೆ ನಿತ್ಯ ವಿಶ್ರಾಂತಿನ ದಯ ಪಾಲಿಸಿರಿ. ನಿತ್ಯ ಜ್ಯೋತಿಯವರ ಮೇಲೆ ಪ್ರಕಾಶಿಸಲಿ. ಕರುಣಿಸಿರಿ ರಾಜ. ಮೃತ ಹೊಂದಿದಂತಹ ಎಲ್ಲ ಆತ್ಮಗಳ ಮೇಲೆ ಕರುಣೆ ತೋರಿದಾಯಿತು ರಾಜ. ಇಡೀ ವಿಶ್ವದಲ್ಲಿ ಈ ಕ್ಷಣದವರೆಗೂ ಜನಿಸಿ ಜೀವಿಸಿ ಮರಣ ಹೊಂದಿದಂಥ ಎಲ್ಲ ಆತ್ಮಗಳ ಮೇಲೆ ಕರುಣೆ ತೋರಿ ರಾಜ. ಅವರುಗಳು ಈ ಲೋಕದಲ್ಲಿ ಹರಿದು ಮಾಡಿದಂಥ ಎಲ್ಲ ಪಾಪಗಳನ್ನು ನಿಮ್ಮ ಪರಿಶುದ್ಧ ರಕ್ತದಿಂದ ತೊಳೆದು ಶುದ್ಧೀಕರಿಸಿ ನಿಮ್ಮ ಸ್ವರ್ಗ ರಾಜ್ಯಕ್ಕೆ ಅವರು ಕರೆದುಕೊಳ್ಳಿ ರಾಜ. ನೆಲೆಯಿಲ್ಲದೆ ಅಲಿಯುತ್ತಿರುವಂಥ ಎಲ್ಲ ಆತ್ಮಗಳಿಗೆ ಯೇಸುವೆ ನಿಮ್ಮ ನಾಮದಲ್ಲಿ ಬಿಡುಗಡೆಯಾಗಲಿ. ಯೇಸುವೆ, ಆತ್ಮಹತ್ಯೆ ಮಾಡಿಕೊಂಡಂತಹ, ಅಪಘಾತದಲ್ಲಿ ಮಾಡಿದಂತಹ, ಕೊಲೆಗೈಯಲ್ಪಟ್ಟಂತಹ ಎಲ್ಲ ಆತ್ಮಗಳನ್ನು, ನಿಮ್ಮ ಚಿತ್ತಕ್ಕನುಸಾರವಾಗಿ ಮೃತೋದಿರುತ್ತ ಎಲ್ಲ ಆತ್ಮಗಳನ್ನು ನಿಮ್ಮ ಪರಿಶುದ್ಧ ಕರಗಳಿಗೆ ಸಮರ್ಪಿಸುತ್ತೇವೆ ರಾಜ. ಸ್ವರ್ಗೀಯ ಯಾತ್ರೆಯ ಮಧ್ಯಸ್ಥೆಯ ತಾಯಿಯ ಮಧ್ಯಸ್ಥಿಕೆಯಲ್ಲಿ ಪ್ರಾರ್ಥಿಸುತ್ತಿದ್ದೇವೆ. ಸ್ವರ್ಗೀಯ ಯಾತ್ರೆಯ ಅಂಗಾಂಗಗಳಾಗಿರೋ ನಾವು ಪ್ರಾರ್ಥಿಸುತ್ತಾ ಇದ್ದೇವೆ. ಹಾಗೆ ನನ್ನ ಕುಟುಂಬದಲ್ಲಿ, ನಮ್ಮ ಕುಟುಂಬದಲ್ಲಿ ಮೃತೋದಿರುತ್ತ ಎಲ್ಲ ಆತ್ಮಗಳನ್ನು, ನಮ್ಮ ಪೂರ್ವಜರ ಎಲ್ಲ ಆತ್ಮಗಳನ್ನು, ನಮ್ಮ ಒಡ ಹುಟ್ಟಿದವರ ಆತ್ಮಗಳನ್ನು ನಿಮ್ಮ ಪರಿಶುದ್ಧ ರಕ್ತಕ್ಕೆ ಸಮರ್ಪಿಸುತ್ತೇವೆ. ನಮ್ಮ ಊರಿನಲ್ಲಿ, ನೆರೆಹೊರೆಯವರಲ್ಲಿ, ವಿಚಾರಣೆ ಮೃತೋದಿರುತ್ತ ಎಲ್ಲ ಆತ್ಮಗಳನ್ನು, ಬಂಧು ಮಿತ್ರರ ಎಲ್ಲ ಆತ್ಮಗಳನ್ನು ನಿಮಗೆ ಸಮರ್ಪಿಸುತ್ತೇವೆ. ನಮಗೆ ವಿರುದ್ಧವಾಗಿ ಹೋರಾಟ ಮಾಡಲು ಯತ್ನಿಸಿದಂತಹ ಎಲ್ಲ ಆತ್ಮಗಳನ್ನು ನಿಮ್ಮ ಪರಿಶುದ್ಧ ರಕ್ತಕ್ಕೆ ಕಟ್ಟಿ ಸಮರ್ಪಿಸಿ ಪ್ರಾರ್ಥಿಸುತ್ತಿದ್ದೇವೆ. ಎಲ್ಲ ದುಷ್ಟತನದ ಆತ್ಮಗಳು
ದುರುಪಯೋಗಕ್ಕೆ ಒಳಗಾಗಿರುವಂತಹ ಎಲ್ಲ ಆತ್ಮಗಳು ಯೇಸು ನಿನ್ನ ನಾಮದಲ್ಲಿ ಸ್ವತಂತ್ರವಾಗಲಿ, ನಿನ್ನ ನಾಮದಲ್ಲಿ ಸ್ವತಂತ್ರವಾಗಲಿ. ಕಟ್ಟುಗಳನ್ನು ಬಂಧನಗಳನ್ನು ತರಲು ಪ್ರೇರೆಗೆ ಒಳಗಾಗಿರುವಂತಹ ಎಲ್ಲ ಆತ್ಮಗಳು ಸ್ವತಂತ್ರವಾಗಲಿ, ಪಶ್ಚಾತ್ತಾಪದಿಂದ ಸ್ವತಂತ್ರವಾಗಲಿ, ಬಿಡುಗಡೆಯಾಗಲಿ. ಪಾಪಗಳು ಕ್ಷಮಿಸಲ್ಪಡಲಿ, ಆತ್ಮಗಳ ಪಾಪಗಳು ಕ್ಷಮಿಸಲ್ಪಡಲಿ, ಆತ್ಮಗಳ ಪಾಪಗಳು ಕ್ಷಮಿಸಲ್ಪಡಲಿ. ನಿಮ್ಮ ಪರಿಶುದ್ಧವಾದ ವಾಕ್ಯಕ್ಕೆ ಸಮರ್ಪಿಸುತ್ತ, ನಿಮ್ಮ ಪರಿಶುದ್ಧ ರಕ್ತಕ್ಕೆ ಸಮರ್ಪಿಸುತ್ತ, ಪಿತ ಸುತ್ತ ಮತ್ತು ಪವಿತ್ರ ಆತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನದ ತಂದೆಯೇ, ಆಮೇನ್. ಆಮೇನ್. ದೇವರ ವಾಕ್ಯವನ್ನು ಆಲಿಸೋಣ. ಲೋಕ 1:14 ವಾಕ್ಯ. ಭಯಪಡಬೇಡ, ನಿನ್ನ ಪ್ರಾರ್ಥನೆ ಕೇಳಲ್ಪಟ್ಟಿದೆ. ಮತ್ತಾಯ 9:9 ವಾಕ್ಯ. ನನ್ನನ್ನು ಹಿಂಬಾಲಿಸು. ಲೋಕ 1:37 ವಾಕ್ಯ. ದೇವರಿಗೆ ಅಸಾಧ್ಯವಾದುದು ಯಾವುದೂ ಇಲ್ಲ. ಜ್ಞಾನೋಕ್ತಿ 19:17 ವಾಕ್ಯ. ಬಡವರಿಗೆ ತೋರಿದ ದಯೆ ಮತ್ತು ದಾನ, ಅದು ಸರ್ವೇಶ್ವರನಿಗೆ ಕೊಟ್ಟ ಸ್ಥಾನ. ಕೀರ್ತನೆ 23:12 ವಾಕ್ಯ. ಯೆಹೋವನು ತನ್ನ ಕುರುಬನನ್ನು ನನಗೆ ಕೊರತೆಯಿಲ್ಲುವುದಿಲ್ಲ. ಹಸಿದವರ ಹುಲ್ಲುಗಾವಲುಗಳಲ್ಲಿ ಆತ ನನ್ನನ್ನು ಮಲಗಿಸುತ್ತಾನೆ. ಕೀರ್ತನೆ 52:8 ವಾಕ್ಯ. ನಾನು ದೇವಾಲಯದ ಸೊಗಸಾದ ಎಣ್ಣೆ ಮರಳಿಂತಿರುವೆನು. ದೇವರ ಕೃಪೆಯನ್ನು ಯುಗಾಂತರಗಳಲ್ಲಿಯೂ ನಂಬಿಕೊಂಡಿರುವೆನು. ಯೋಬ 8:7 ವಾಕ್ಯ. ನಿನ್ನ ಮೊದಲನೇ ಸ್ತುತಿ ಅಲ್ಪವಾಗಿದ್ದರೂ ನಿನ್ನ ಕಡೆಯ ಸ್ತುತಿ ಬಹಳ ವೃದ್ಧಿ ಹೊಂದುವುದು. ಪ್ರಭುವಿನ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಈ ದಿನದ ಪ್ರಾರ್ಥನೆ. ದೇವರ ಸಾನ್ನಿಧ್ಯ ನಾವಿದ್ದೇವೆ. ದೇವರ ಪ್ರೀತಿಯನ್ನ ನಾವು ಅನುಭವಿಸುತ್ತಾ ಇದ್ದೇವೆ. ಆ ದೇವರ ಪ್ರೀತಿ ಅನುಗ್ರಹವಾದದ್ದು, ಆ ದೇವರ ಪ್ರೀತಿ ಅತ್ಯುನ್ನತವಾದದ್ದು. ಈ ದಿನದ ಪ್ರಾರ್ಥನೆ. ನನ್ನ ಯೇಸುವೇ, ನನ್ನ ದೇವರೇ, ನಿಮಗೆ ಸ್ತೋತ್ರ. ಈ ಬೆಳಗಿನ ಜಾವದಲ್ಲಿ ನಿಮ್ಮ ಮುಂದೆ ಕುಳಿತು ನಾನು ನಿಮ್ಮನ್ನು ಆರಾಧಿಸುತ್ತಿದ್ದೇನೆ. ನನ್ನ ಜೀವನದಲ್ಲಿ ನಾನು ದೇವರನ್ನು ಕಂಡುಕೊಳ್ಳಲು, ಸ್ವರ್ಗರಾಜ್ಯವನ್ನು ಸೇರಲು ನಿಮ್ಮ ವಾಕ್ಯದ ಮೂಲಕವಾಗಿ ನನ್ನೊಡನೆ ಮಾತನಾಡುತ್ತಿದ್ದೀರಿ. ಅದಕ್ಕಾಗಿ ಸ್ತೋತ್ರ. ಆ ವಾಕ್ಯಗಳ ನಿಮಿತ್ತವಾಗಿ ನನ್ನ ಜವಾಬ್ದಾರಿಗಳನ್ನು ನಿರ್ವಹಿಸಲು ನನ್ನನ್ನು ಅನುಗ್ರಹಿಸಿದ್ದೀರಿ. ನೀವು ನನ್ನೊಡನೆ ವಾಕ್ಯವಾಗಿ ಮಾತನಾಡುವ ಮಾತುಗಳು ನನಗೆ ದಾರಿದೀಪವಾಗಿದೆ. ಈ ಲೋಕದಲ್ಲಿ ನಿಮಗಿಂತ ಹೆಚ್ಚಾಗಿ ನಾನು ಯಾರನ್ನು ಪ್ರೀತಿಸಿದಂತೆ ಮಾಡಿರಿ. ಏಕೆಂದರೆ ಪ್ರೀತಿಸುವವರೆಲ್ಲರೂ ವಂಚಕರಾಗಿರುತ್ತಾರೆ, ಸ್ವಾರ್ಥಿಗಳಾಗಿರುತ್ತಾರೆ. ನೀವು ನುಡಿದ ಪ್ರಕಾರ ನಿಮಗಿಂತ ಹೆಚ್ಚಾಗಿ ಯಾರನ್ನು ಪ್ರೀತಿಸಬಾರದು ಎಂಬುವ ಮಾತಿನಲ್ಲಿ ಸತ್ಯವಿದೆ. ಏಕೆಂದರೆ ಮನುಷ್ಯನು ಸ್ವಾರ್ಥಿ, ನಾನು ಸಹ ಸ್ವಾರ್ಥಿ. ಆದರೂ ನನ್ನ ಮೇಲೆ ಕರುಣೆ ತೋರಿ ನಿಮ್ಮನ್ನು ಅತಿಯಾಗಿ ಪ್ರೀತಿಸಿ ಎಲ್ಲವನ್ನು ಹಾಗೂ ಎಲ್ಲರನ್ನ ಸಹಿಸಿ ನಮ್ಮಲ್ಲಿ ಸ್ವರ್ಗರಾಜ್ಯವನ್ನು ಅನುಭವಿಸುವಂತೆ ಮಾಡಿರಿ. ನನ್ನ ಬಾಳನ್ನು ಉದ್ಧಾರ ಮಾಡಿಸಿರಿ. ಈ ಮನುಷ್ಯನ ಪ್ರೀತಿಯ ಹಿಂದೆ ನೋವುಗಳು ಮಾತ್ರವಿದೆ. ಆದರೂ ನೀವು ನಿಮ್ಮಂತೆಯೇ ಪರರನ್ನು ಪ್ರೀತಿಸು ಎಂದು ಹೇಳುತ್ತೀರಿ. ನಾನೇನು ಮಾಡಬೇಕು? ಯಾರನ್ನು ಪ್ರೀತಿಸಬೇಕು? ಯಾವುದಕ್ಕಾಗಿ ಪ್ರೀತಿಸಬೇಕು? ನಾನು ಏನು ಮಾಡಬೇಕು? ನಾನು ಅರಿಯೇನು. ನನಗೆ ಕಲಿಸಿಕೊಡಿ. ನಿಮ್ಮ ಪ್ರೀತಿಯ ರಾಜ್ಯವನ್ನು ಸವಿಯುವಂತೆ ಮಾಡಿರಿ. ನಿಮ್ಮ ಪ್ರೀತಿಯನ್ನು ನನಗೆ ಕೊಡಿರಿ. ನಿಮ್ಮನ್ನೇ ಹೆಚ್ಚೆಚ್ಚಾಗಿ ಪ್ರೀತಿಸುವಂತೆ ನನ್ನನ್ನು ನಿಮ್ಮ ಸ್ವಂತವಾಗಿಸಿಕೊಡಿರಿ ಎಂದು ಪಿತ ಸುತ ಮತ್ತು ಪವಿತ್ರ ಆತ್ಮನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನದ ತಂದೆಯೇ, ಆಮೇನ್. ಪರಿಶುದ್ಧ ಪೂಜ್ಯ ತಾಯ ಮಾತೆ ಮಧ್ಯಸ್ಥಿಕೆಯಲ್ಲಿ ಜಪಸ್ಸರು ನಡೆದು ಪ್ರಾರ್ಥಿಸುವ ಸಮಯವಿದು. ಮೃತ ಹೊಂದಿರುವಂತಹ ಎಲ್ಲ ಆತ್ಮಗಳಿಗಾಗಿ ಪ್ರಾರ್ಥಿಸಿ ಎಂದು ನಾವು ವಿಶ್ವಾಸದಲ್ಲಿ ಭಿನ್ನಯಿಸುವ ಕೈಗಳಲ್ಲಿ ಜಪಸ್ಸರ ನಡೆಯುವ ಆ ಮಾತೆಯ ಮಧ್ಯಸ್ಥಿಕೆಯಲ್ಲಿ ಪ್ರಾರ್ಥಿಸೋಣ. ಜಪಸ್ಸರದ ನೋಟ, ಸೈತಾನನ ಓಟ ಎಂಬ ಮಾತುಗಳ
ನಿಮಿತ್ತವಾಗಿ ಪ್ರಾರ್ಥಿಸೋಣ. ತಾಯಿ ಮಾತೆ ಮರಿಯಮ್ಮನವರು ಈ ಲೋಕದಲ್ಲಿರುವಂತಹ ಸಕಲ ಆತ್ಮಗಳ ಬಿಡುಗಡೆಗಾಗಿ ಪ್ರಾರ್ಥಿಸುತ್ತಾರೆ, ಪ್ರಾರ್ಥಿಸಲು ಕರೆ ಕೊಡುತ್ತಾರೆ. ಅಂತೆಯೇ ಇಂದು ಮಾತಿಲಿ ಹೇಳೋಣ, ಅಮ್ಮ ಮೃತ ಹೊಂದಿರುವಂಥ ಎಲ್ಲ ಆತ್ಮಗಳಿಗಾಗಿ ಪ್ರಾರ್ಥಿಸಿ ಎಂದು ವಿಶ್ವಾಸದಲ್ಲಿ ಭಿನ್ನಯಿಸುತ್ತಾ ಜಪಸರನ್ನು ಕೈಲಿಡಿದು ಪ್ರಾರ್ಥಿಸುವ.